ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಮೇಲೆ ಬಹುಶಃ ನಿಮಗೆಲ್ಲ ಇರೋ ಪ್ರೀತಿನ ಬಹುಶಃ ಇಷ್ಟು ಜನ ಆಡಿಟೋರಿಯಂ ತುಂಬಿದೆ. ವೆರಿ ಹ್ಯಾಪಿ ಫಸ್ಟ್ ಆಫ್ ಆಲ್. ನನಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸಿನಿಮಾ, ಯಾಕೆಂದ್ರೆ ನಾನು ಸಿನಿಮಾ ನೋಡ್ಬಿಟ್ಟಿದ್ದೀನಿ ಅದರಲ್ಲಿ. ನಾನು ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪೂರ್ಣಚಂದ್ರ ತೇಜಸ್ವಿ ಅವ್ರು ಫೋನ್ ಮಾಡಿ, ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾ ಇದೆ, ನೀವು ನೋಡಬೇಕು, ಅದನ್ನ ನಿಮ್ ಜೊತೆ ನಿಂತ್ಕೊಳ್ಳಿ ಸಾಧ್ಯವಾದ್ರೆ ಅಂತ. ಸರಿ, ಪ್ರತಿ ಸಲ ಸಿನಿಮಾಗಳು ಬಂದಾಗ ತುಂಬಾ ಸಿನಿಮಾಗಳು ನೋಡ್ತಾ ಇರ್ತೀನಿ. ಕೆಲವೊಂದ್ಸಲ ಏನಂದ್ರೆ ತುಂಬಾ ಫಾಲ್ತು ಸಿನಿಮಾಗಳು ಬರ್ತದೆ, ನೋಡ್ತೀವಿ. ನಾ ಪೂರ್ಣ ಸುಮಾರು ಸಲ ಹೇಳ್ತಾ ಇದ್ವಿ ಯಾಕೆ ಈ ತರ ಸಿನಿಮಾಗಳೆಲ್ಲ ಕಳಿಸ್ತೀವಿ ಅಂತ. ಬಟ್ ಹೆಬ್ಬುಲಿ ಕಟ್ಟು ಶುರುವಾದಾಗೂ ನನಗೆ ಹಂಗೇನೆ ಶುರುವಾಗ್ತಾ ಏನ್ ಮಾಮೂಲಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ, ಏನೋ ನಾರ್ಮಲ್ ಹ್ಯೂಮರ್, ಉತ್ತರ ಕರ್ನಾಟಕದ ಎಲ್ಲ ಹೊಸ ಹುಡುಗರು ಏನೋ ಮಾಡಿದ್ದಾರೆ, ಸರಿ ಜೊತೆ ನಿಂತ್ಕೊಳ್ಳೋಣ ಅನ್ನೋ ಮನಸ್ಸಿಂದ ಬಂದಿರಲಿಲ್ಲ ನನಗೆ. ಸಿನಿಮಾ ನೋಡ್ತಾ ನೋಡ್ತಾ ಒಳಗಡೆ ಹೋದೆ. ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಸೆಳೀತಾ ಹೋಯ್ತು ಸಿನಿಮಾ. ಫಸ್ಟ್ ಹಾಫ್ ಮುಗಿಸೋಷ್ಟ್ರಲ್ಲಿ ಎದೆ ಭಾರ ಆಗಕ್ಕೆ ಶುರು ಆಯ್ತು. ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ 20 ನಿಮಿಷ ನನಗೆ ಉಸಿರಾಡಕ್ಕೇನೆ ಕಷ್ಟ ಆಯ್ತು. ಅಲ್ಲಿಗೆ ತಗೊಂಡೋಗಿ ಸಿನಿಮಾ ನಿಲ್ಸ್ಬಿಡ್ತು ಒಂದ್ಸಲ ರಪ್ಪ ಅಂತ. ತುಂಬಾ ಭಯನೂ ಆಯ್ತು, ನನ್ನ ಎಡಗಡೆ ಒಂಥರ ತಳಮಳ ಶುರು ಆಯ್ತು. ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರ? ಇಷ್ಟು ಧೈರ್ಯವಾಗಿ ಇಷ್ಟು ಬೋಲ್ಡ್ ಆಗಿ ಅಟೆಂಪ್ಟ್ ಮಾಡಿದ್ದಾರೆ ಹುಡುಗರು, ಹೆಂಗೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ? ಈ ಸಮಾಜದಲ್ಲಿ ಒಂದ್ ಕೊರತೆ ಇದೆ, ಏನಂದ್ರೆ ನಾವು ಸಮಸ್ಯೆನ ಹೇಳ್ಕೊಂಡು ಬದುಕಕ್ಕೆ ಆಗಲ್ಲ. ಎಲ್ಲರ ಸಮಸ್ಯೆನೂ ನಮ್ಮ ಪಾಯಿಂಟ್ ಆಫ್ ಇಂದ ನೋಡ್ತೀವಿ. ಯಾರು ಅವ್ರ ಪಾಯಿಂಟ್ ಆಫ್ ಇಂದ ಅವ್ರ ಸಮಸ್ಯೆಗಳನ್ನ ನೋಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಕ್ ಹೋದ್ರೆ, ಅದಲ್ಲ ಸಮಸ್ಯೆ, ನಿನ್ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ. ಅಂತ ಸಿಚುಯೇಷನ್ ಅಲ್ಲಿ ಬಂದು ತಲುಪಿದೀವಿ ಈಗ. ಮುಂಚೆ ಒಂದು ಗೌರವ ಇತ್ತು ವಯಸ್ಸಾದವ್ರಿಗೆ ಅಥವಾ ವೃದ್ಧರಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗಿಂತ ಸೀನಿಯರ್ಸ್ಗೆ, ಕೆಲಸ ಮಾಡೋದವ್ರಿಗೆ ಎಲ್ಲರಿಗೂ ಗೌರವ ಇತ್ತು. ಈಗ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದು ಏನಾಗಿದೆ ಅಂದ್ರೆ ಯಾರಿಗ್ ಬೇಕಾದ್ರೂ ಬೈಯುವಂತ ಸಿಚುಯೇಷನ್ ಬಂದು ತಲುಪಿದೀವಿ. ಅಂದ್ರೆ ನಮ್ಮ ಅಕ್ಕ ತಂಗಿರಿಗೂ ಬೈತಾ ಇದ್ದಾರೆ, ನಮ್ಮ ತಾಯಿಯಂದ್ರಿಗೂ ಬೈತಾ ಇದ್ದಾರೆ, ನಮ್ಮ ಅಣ್ಣಂದ್ರಿಗೂ ಬೈತಾ ಇದ್ದಾರೆ, ನಿಮ್ಗೂ ಬೈತಾ ಇದ್ದಾರೆ, ನಮಗೂ ಬೈತಾ ಇದ್ದಾರೆ. ಯಾವ ಎಜುಕೇಶನ್ ಮುಖಾಂತರ ನಾವು ಹೊರಡ್ತಾ ಇದೀವಿ? ಈಗ ಎಲ್ಲಿಗೆ ಬಂದು ನಿಂತಿದೀವಿ? ಇವತ್ತಿಗೂ ನನ್ನ ಗೆಳೆಯರು ಸುಮಾರು ಜನ ಸೀನಿಯರ್ಸ್ ಪ್ರೆಸ್ ನಲ್ಲಿ ಇದ್ದಾರೆ. ಅವ್ರು ಬಂದ ತಕ್ಷಣ ಸಿಕ್ಕಿದ ತಕ್ಷಣ ಹೋಗಿ ಅಪ್ಪಿಗೆಯಿಂದ ಮಾತಾಡ್ಸೋದಾಗ್ಲಿ, ಒಂದ್ ಪ್ರೀತಿ ವಿಶ್ವಾಸ ಆಗ್ಲಿ ಎಲ್ಲವೂ ಇತ್ತು. ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ, ಅವತ್ತು ಎಲ್ಲರೂ ಬರೀತಿದ್ರು. ಸಣ್ಣ ಪುಟ್ಟ ಆರ್ಟಿಕಲ್ ಇಂದ ಬರೆದು ನನ್ನನ್ನು ಇಲ್ಲಿವರೆಗೂ ತಗೊಂಡು ನಿಲ್ಸಿದ್ರು, ಜೊತೆ ನಿಂತ್ಕೊಂಡ್ರು. ಇವತ್ತಿಗೂ ಆ ಪ್ರೀತಿ ವಿಶ್ವಾಸ ಇದೆ. ಆದ್ರೆ ಇವತ್ತಿನ ಜನರೇಷನ್ ನನ್ಗನ್ಸೋದು ಯಾವ ಕಡೆ ಹೋಗ್ತಾ ಇದೆ? ಯಾವ್ದೋ ಒಂದು ಸಾಲಿಡ್ ಆಗಿರೋದು ಏನು ಕಟ್ತಾ ಇಲ್ಲ ನಾವು. ದಿನ ಬೆಳಗ್ಗೆ ಇದ್ರೆ ಗಲಾಟೆ, ಗೋಜಲು, ಯುದ್ಧ, ಮಣ್ಣು, ಮುಸಿ, ಇದರಲ್ಲೇ ಎಲ್ಲರೂ ಬದುಕ್ತಾ ಇದ್ದೀವಿ. ಈ ಬದುಕಿನ ಮಧ್ಯೆ, ಈ ಜಂಜಾಟಗಳ ಮಧ್ಯೆ, ಈ ಸೋಷಿಯಲ್ ಮೀಡಿಯಾಗಳ ಮಧ್ಯೆ, ಈ ರೀಲ್ಸ್ ಗಳ ಮಧ್ಯೆ, ಇದೆಲ್ಲ ಹಾವಳಿಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಬರೋದು ತುಂಬಾ ಕಷ್ಟ. ಯಾಕಂದ್ರೆ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್. ಥಿಯೇಟರ್ ಒಳಗಡೆ ಬರ್ಬೇಕು ಅಂತಂದ್ರೆ ಅವನು ಗಂಟೆ ಗಟ್ಟಲೆ ರೀಲ್ಸ್ ನೋಡ್ತಾ ಇರ್ತಾನೆ ಕೂತ್ಕೊಂಡು, ಇಲ್ಲ ಗಂಟೆ ಗಟ್ಟಲೆ ಅವ್ನಿಗೆ ಇನ್ನೇನು ನ್ಯೂಸ್ ಇದೆ, ಗಾಸಿಪ್ ಇದೆ, ಇನ್ನೊಂದಿದೆ. ಇದ್ರ ಮಧ್ಯೆ ಥಿಯೇಟರ್ ಬರ್ಬೇಕು ಅವನು. ಸಿನಿಮಾ ನಿಜವಾಗ್ಲೂ ಇವಾಗ ಕಾಂಪಿಟೇಷನ್ ಇದೀವಿ ನಾವು. ಅವತ್ ಸಿನಿಮಾಗೆ ಬರೀ ಪೋಸ್ಟ್ ಅಂಟಿಸಿ ಪೇಪರ್ ಆಡ್ ಕೊಡ್ತಾ ಇದ್ರು, ಈ ಸಿನಿಮಾ ಬರ್ತಾ ಇದೆ ಅಂತ. ಯಾರು ಗೊತ್ತಿಲ್ಲದಂಗೆ ಎಲ್ಲಾ ಥಿಯೇಟರ್ಗಳು ತುಂಬ್ತಾ ಇತ್ತು, ಜನ ಬಂದು ಸಿನಿಮಾ ನೋಡ್ತಾ ಇದ್ರು. ಆ ಕಥೆನ ಬಂದು ನಮಗೆ ಹಳ್ಳಿಗಳಲ್ಲಿ ಮನೆ ಮನೆ ಕತೆ ತಲುಪಿಸೋರು. ಹಿಂಗಿದೆ ಸಿನಿಮಾ, ಹಿಂಗಿತ್ತು ಸಿನಿಮಾ, ರಾಜ್ಕುಮಾರ್ ನೋಡಿದ್ವಿ, ಅನಂತನಾಗ್ ಅವ್ರು ನೋಡಿದ್ವಿ, ಇವ್ರು ನೋಡಿದ್ವಿ, ಅವ್ರು ನೋಡಿದ್ವಿ, ಈ ಕತೆ ಹಿಂಗಿದೆ, ಹಿಂಗ್ ಹೊಡಿತಾ ಇದ್ರು ಅಂತ. ಬಟ್ ಇವತ್ತು ಹೆಂಗಾಗಿದೆ ಅಂದ್ರೆ ರಪ್ಪ ಅಂತ ಯಾವ್ದು ತಲೆ ಉಳಿದಾರೋ ಅಂತ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದೀವಿ. ಯಾವ ವಿಚಾರ ಆಗಲಿ, ಬರೀ ಸಿನಿಮಾ ಅಲ್ಲ, ಆರ್ಟ್ ಅಂತ ಬಂದಾಗ ಪ್ರತಿಯೊಂದ್ರಲ್ಲೂ ಆ ಪರಿಸ್ಥಿತಿ ಎಕ್ಸ್ಟ್ರೀಮ್ ತಲುಪಿಟ್ಟಿದೀವಿ. ಈ ಎಕ್ಸ್ಟ್ರೀಮ್ ಮಧ್ಯೆ ನಮ್ಮ ಸಿನಿಮಾಗಳನ್ನ ಉಳಿಸ್ಕೊಳ್ಳೋದು ಹೇಗೆ? ಇದು ನಮ್ಗೆಲ್ಲ ಚಾಲೆಂಜ್ ಇದೆ. ಈಗ ಎಲ್ಲರೂ ಹೇಳ್ತಾ ಇದೀವಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಹೆಂಗೆ ಸಿನಿಮಾಗಳು ಗೆಲ್ಸೋದು, ಈ ಪರಿಸ್ಥಿತಿ ಎಲ್ಲರೂ ನಿಂತಿದೀವಿ. ಬಟ್ ಒಂದ್ ಅವೇರ್ನೆಸ್ ಏನ್ ಬೇಕು ಅಂದ್ರೆ, ನಮ್ಮೊಳಗಡೆ ನಾವು ನಮ್ಮನ್ನ ಉಳಿಸ್ಕೊಳ್ಳೋದು ಕಲಿಬೇಕು. ಇದ್ರ ಮಧ್ಯೆ ನಾವು ಕಳೆದೋಗ್ಬಾರ್ದು. ಎಲ್ಲೋ ಒಂದ್ ಕಡೆ ನಾವು ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಾವೆಲ್ಲರೂ ಕಳೆದೋಗ್ತಾ ಇದೀವಿ. ಆ ಕಳೆದೋಗೋದ್ರ ಮಧ್ಯೆ ಒಂದು ಹೆಬ್ಬುಲಿ ಕಟ್ಟು ನಮ್ಮನ್ನು ಎಚ್ಚರಿಸುತ್ತೆ, ಎದೆ ಭಾರ ಮಾಡುತ್ತೆ, ಅಳಿಸುತ್ತೆ, ಸತ್ಯಗಳನ್ನ ಹೇಳುತ್ತೆ. ಉತ್ತರ ಕರ್ನಾಟಕದ ಪ್ರತಿಭೆಗಳೆಲ್ಲರೂ ಸೇರ್ಕೊಂಡು ಅವ್ರು ಮಾಡಿರೋದು ನೋಡಿದಾಗ ನಿಮ್ಗೆ ಅನ್ಸುತ್ತೆ, ಅವ್ರು ಕಷ್ಟಪಟ್ಟರು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಆಕ್ಚುಲಿ ನಾವು ಸಪೋರ್ಟ್ ಮಾಡ್ಬೇಕು. ಯಾಕೆ ಗೊತ್ತಾ? ಇಷ್ಟು ವರ್ಷಗಳಿಂದ ಹಳೆ ಮೈಸೂರು ಭಾಗ ಅಥವಾ ಈ ಅರ್ಧ ಭಾಗ ಏನಿದೆಯೋ
ಇದೇ ಆಳ್ತಾ ಬಂದಿದೆ ಸಿನಿಮಾ ಇಂಡಸ್ಟ್ರಿನ. ಇವರೇ ಆಳ್ತಾ ಬಂದಿದ್ದೀವಿ, ನಾವೇ ಆಳ್ತಾ ಬಂದಿದ್ದೀವಿ. ಪ್ರತಿ ಸಲ ಉತ್ತರ ಕರ್ನಾಟಕ ಪ್ರೆಸ್ ಮೀಟ್ ಹೋದಾಗ ನಾವು ಅವ್ರು ಕೇಳೋದು ಒಂದೇ ಪ್ರಶ್ನೆ, ನಮ್ಮ ಭಾಷೆಗೆ ಯಾವ್ದು ಸಿನಿಮಾ ಬರ್ತಾ ಇಲ್ವಾ, ನಮ್ಮ ಭಾಷೆಗೆ ಯಾವ್ದು ಸಿನಿಮಾ ಮಾಡ್ತಾ ಇಲ್ವಾ ನೀವು ಅಂತ. ಬಟ್ ಈಗ ಬಂದಿದೆ. ಒಂದು ಲೂಸಿ ಆದ್ಮೇಲೆ ನನಗೆ ತುಂಬಾ ಇನ್ನೋಸೆನ್ಸ್ ಕಾಣಿಸಿದ್ದು ಆ ಹುಡುಗನ ಕಣ್ಣಲ್ಲಿ. ಆ ಮೌನೇಶ್ ಇವತ್ತು ಮೌನವಾಗಿ ಮೂರಿ ಕೂತಿದ್ದಾನೆ, ಬಾಯಿ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ. ಥಿಯೇಟರ್ ಇಂದ ಬಂದಿರೋನು. ಇವ್ರು ನೋಡಿದಾಗ, ಇವ್ರ ಕಣ್ಣಲ್ಲಿರೋ ಆಸೆ, ಇವ್ರ ಕಣ್ಣಲ್ಲಿರೋ ಕನಸು ನೋಡಿದಾಗ ನಿಜವಾಗ್ಲೂ ನಾವೆಲ್ಲೋ ಮೋಸ ಮಾಡ್ತಿದೀವಿ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಈ ತರ ಸಿನಿಮಾಗಳನ್ನ ನಾವೆಲ್ಲೋ ಕಳೆದೋಗೋ ತರ ಬಿಟ್ಬಿಟ್ರೆ ಇಂಥ ಎಷ್ಟೋ ನೂರಾರು ಜನ ಆರ್ಟಿಸ್ಟ್ ಗಳಿಗೆ ನಾವು ಮೋಸ ಮಾಡೋದಾಗುತ್ತೆ. ಅದಾಗಬಾರ್ದು. ಈ ಸಲ ಒಂದು ಸರಿಯಾದ ವಿಷಯ ಇಟ್ಕೊಂಡು ನಮ್ಮ ಭೀಮರಾವ್ ಬನ್ನಿ ಮೇಲೆ ಬನ್ನಿ. ನಮ್ಮ ಭೀಮರಾವ್ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ. ನೋಡೋದಕ್ಕೆ ಕಾಮಿಡಿ ಸಿನಿಮಾ ತರ ಕಾಣಿಸುತ್ತೆ, ಆದ್ರೆ ಕಾಮಿಡಿ ಸಿನಿಮಾ ಅಲ್ಲ ಅದು. ಐ ಅಪ್ರಿಶಿಯೇಟ್ ಯು. ನಿಮಗೆ ತುಂಬಾ ದೊಡ್ಡ ರೆಸ್ಪೆಕ್ಟ್ ಇದೆ. ನಾವು ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ಗಳ ಬಗ್ಗೆ ಮಾತಾಡ್ತೀವಿ, ಈ ಸಿನಿಮಾ ಆದ್ಮೇಲೆ ಇವ್ರ ಬಗ್ಗೆನೂ ಮಾತಾಡೋ ತರ ಆಗ್ಲಿ. ಯಾಕಂದ್ರೆ ಈ ತರ ಧೈರ್ಯವಂತರು ಸಮಾಜದಲ್ಲಿರುವಂತ ಒಂದು ತಪ್ಪನ್ನ ಹಿಡಿದು ನಮಗೆ ಕನ್ನಡಿಯಾಗಿ ಹಿಂಗ್ ತಿರುಗಿಸಿ ಹಿಂಗ್ ನಿಂತ್ಕೊಂಡು ಹೇಳೋದಕ್ಕೂ ಒಂದು ಧೈರ್ಯ ಬೇಕು. ಇಲ್ಲಿ ಎಲ್ಲದಕ್ಕೂ ಭಯ ಇದೆ, ಭಯದ ವಾತಾವರಣ ಸೃಷ್ಟಿ ಆಗಿದೆ. ಏನ್ ಹೇಳೋದಕ್ಕೂ ಭಯ ಇದೆ. ಆ ಭಯದ ಮಧ್ಯೆ ಇಲ್ಲ ನಾವು ಹೇಳ್ತೀವಿ ನಮ್ಮ ಸಮಸ್ಯೆನ ಅಂತ ಸಿನಿಮಾ ಮುಖಾಂತರ ಹೇಳಿದರೆ ಆ ಸಮಸ್ಯೆ ಏನು ಅಂತ ಹೆಪ್ಪಲಿ ಕೊಟ್ಟು ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಜಾತಿ ಇನ್ನೊಂದು ಮತ್ತೊಂದು ಎಲ್ಲವನ್ನು ಮೀರಿ ಏನ್ ಗೊತ್ತಾ, ಮನುಷ್ಯ ಸಂಬಂಧಗಳ ಬಗ್ಗೆ ಮಾತಾಡ್ತದೆ ಸಿನಿಮಾ. ಮೇಲು ಕೀಳಿನ ಬಗ್ಗೆ ಮಾತಾಡ್ತಿದೆ, ಶ್ರೀಮಂತಿಕೆ ಮತ್ತೆ ಬಡವಾನದ ಬಗ್ಗೆ ಮಾತಾಡ್ತಾ ಇದೆ. ಏನ್ ಸಿಗ್ಬೇಕಾಗಿತ್ತು, ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ದಕ್ಕಿಲ್ಲ, ಯಾರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದೆ ಸಿನಿಮಾ. ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು, ಇವರೆಲ್ಲರೂ ಬೆಳಿಬೇಕು. ಉತ್ತರ ಕರ್ನಾಟಕ ಯಾಕೆ ನಾನು ನವೀನ್ ಅವ್ರನ್ನ ನಾನು ಕೇಳಿದೆ ಬರ್ಬೇಕು ಯಾಕೆ ಅಂತ. ಇಲ್ಲ ನವೀನ್ ಕರೀಲಿ ಅಂತಂದ್ರೆ ಯಾಕೆ ಅಂದ್ರೆ ನವೀನ್ ಉತ್ತರ ಕರ್ನಾಟಕ ಭಾಗದಿಂದ ಬಂದವರು, ಅವ್ರಿಗೆ ಗೊತ್ತಿರ್ತದೆ. ಅವ್ರು ಅಷ್ಟು ವರ್ಷ ಸರ್ಕಸ್ ಮಾಡಿ ತಮ್ಮಂತ ಅವ್ರು ರೀಚ್ ಮಾಡ್ಕೊಳ್ಳೋಕೆ, ನಾವು ಈ ಭಾಗದವರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ವರ್ಷ ಟ್ರೈ ಮಾಡಿರುತ್ತೆ ಅಂತ ಅವ್ರಿಗೆ ಗೊತ್ತಿರ್ತದದು, ನಿಮ್ಗೆಲ್ಲರಿಗೂ ಗೊತ್ತಿರ್ತದದು. ಹಾಗಾಗಿ ನಮ್ಮ ಭಾಗದ ಸಿನಿಮಾ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿನಿಮಾಗಳು ಗೆಲ್ಲಬೇಕು. ಆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ನಿಮ್ಗೆ ನೋಡಿದಾಗ ಎಲ್ಲೋ ನಿಮ್ಗೆಲ್ಲ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಸತ್ಯ ಅಲ್ವಾ ಅಂತ ಅನ್ಸುತ್ತೆ, ಎದೆ ಭಾರ ಆಗುತ್ತೆ, ಉಸಿರು ನಿಲ್ಲುವಂತ ಸಮಯ ಬರುತ್ತೆ. ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಈ ಸಿನಿಮಾ ನೋಡಿ, ಕೈ ಬಿಡ್ಬೇಡಿ ದಯವಿಟ್ಟು. ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾದ್ರಲ್ಲೂ ಬರೀರಿ. ನಾನು ಯಾವುದೇ ಸ್ವಾರ್ಥ ಇಲ್ದೇನೆ, ₹1 ಅಪೇಕ್ಷೆ ಇಲ್ದೇನೆ ನಾನು ಕೇಳಿದ್ರು ಇವರು, ಸರ್ ನಿಮ್ಗೆ ಶೇರ್ ಕೊಡ್ತೀವಿ ಅಂದ್ರು. ನಾನು ಈ ಸಿನಿಮಾ ಇಂದ ಶೇರ್ ತಗೊಂಡ್ರೆ ನಾನು ಬದುಕಿರೋದೇ ವೇಸ್ಟ್ ಅಂತ ಇವ್ರಿಗೆ ಹೇಳಿದೆ. ನನಗೆ ಯಾವ ಶೇರ್ ಬೇಡ, ನನಗೆ ₹1 ಬೇಡ. ಸಿನಿಮಾ ಗೆದ್ಕೊಳ್ಳಿ, ನೀವು ಚೆನ್ನಾಗಿ ದುಡ್ಡು ಮಾಡಿ, ಚೆನ್ನಾಗಿ ಹೆಸರು ಬರಲಿ, ನೀವೆಲ್ಲರೂ ಬೆಳೆದ್ರೆ ನನಗೆ ಅದೇ ಶೇರು. ನನ್ನ ಕೈಲಾದ ಮಟ್ಟಿಗೆ ನಾನು ನಿಮ್ ಜೊತೆ ನಿಂತ್ಕೋತೀನಿ ಅಂತ ಇವತ್ತು ನಿಂತಿದ್ದೀನಿ. ಅಂಡ್ ಅಫ್ ಕೋರ್ಸ್ ಓನ್ಲಿ ಫಾರ್ ಹೆಬ್ಬಲಿ ಕಟ್ಟು ಕತೆ ಮತ್ತೆ ಅದ್ರ ಹೊರಟಿರೋ ನೋವು ನಲಿವಿಗೋಸ್ಕರ ನಾನು ಜೊತೆ ನಿಂತಿದ್ದೀನಿ. ಹಂಗಾಗಿ ಕಂಗ್ರಾಚುಲೇಷನ್ಸ್ ಭೀಮರಾವ್, ಒಳ್ಳೇದಾಗುತ್ತೆ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಮೌನೇಶ ನಿನಗೂ ಒಳ್ಳೆ ಹೆಸರು ಬರುತ್ತೆ, ಚೆನ್ನಾಗಿ ಮಾಡಿದ್ಯಾ. ಅಂಡ್ ಮಾಂತೇಶು ತುಂಬಾ ಚೆನ್ನಾಗಿ ಮಾಡಿದ್ಯಾ, ನೀನು ಚೆನ್ನಾಗಿ ಮಾಡಿದ್ಯಾ. ಅಂಡ್ ಅಫ್ ಕೋರ್ಸ್ ಮಾದೇವ್ ಅಡ್ಪದ್ದು ಮತ್ತೆ ನವನೀತ್ ಅವರ ಮ್ಯೂಸಿಕ್ ತುಂಬಾ ಹಾಂಟಿಂಗ್ ಆಗಿದೆ. ನವನೀತ್ ಗ್ರೇಟ್, ಒಳ್ಳೇದಾಗ್ಲಿ. ನಮ್ಮ ಸಿನಿಮಾಟೋಗ್ರಫರ್ ಆಗ್ಲಿ, ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ತಂತ್ರಜ್ಞರಿಗೆ ಥ್ಯಾಂಕ್ ಯು ಸೋ ಮಚ್. ನವೀನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ನಾನು ಸ್ವಲ್ಪ ಎಮೋಷನಲ್ ಆಗಿದ್ದೀನಿ, ಹೌದು, ಬಿಕಾಸ್ ಈ ಸಿನಿಮಾ ಹಂಗಿದೆ. ಬಹುಶಃ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ನನ್ನ ನಂಬೋ ನಿಮ್ಮೆಲ್ರಿಗೂ ಸಿನಿಮಾ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಈ ಸಿನಿಮಾನ ಗೆಲಿಸಯ್ಯ ನಮ್ಮವ್ರನ್ನ ಉಳಿಸಯ್ಯ. ಥ್ಯಾಂಕ್ ಯು. ಮಾಧ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ. ಅಂದ್ರೆ ಈ ಸಿನಿಮಾ ನನಗೆ ಪರಿಚಯ ಆಗಿದ್ದು ನಮ್ಮ ಈ ಸಿನಿಮಾದ DOP ದೀಪಕ್, ನಮ್ಮ ಉಲ್ಟು ಪಿಕ್ಚರ್ಗೂ ಕೆಲಸ ಮಾಡಿದ್ರು. ಈಗ ತೀರ್ಥರೂಪ ದೇವರಿಗೆ ಅಂತ ಸಿನಿಮಾ ಮಾಡ್ತಾರೆ. ಅವರು ನಂಗೆ ಫೋನ್ ಮಾಡಿ ಹೇಳಿದ್ರು, ಈ ಸಿನಿಮಾ ನೋಡಿ ನವೀನ ಇರೋದು ನಮ್ಮ ಕಡೆ ಪಿಕ್ಚರು. ಹೋದ್ಮೇಲೆ ಸತೀಶ್ ಅವ್ರು ಹೇಳೋದಂಗೆ ನಾನು ಒಂದು 10 ನಿಮಿಷ ಏನೋ ಮಾತಾಡಿರಲಿಲ್ಲ. 10 ನಿಮಿಷ ಬೇಕಾದ್ರೆ ನನಗೆ ತಡ್ರಿ ಅಂತ ಅಂದ್ಕೊಂಡು ಹೋಗಿ ನಾನು ಒಂದು ಬ್ರೇಕ್ ತಗೊಂಡು ಬಂದು ಮತ್ತೆ ವಾಪಸ್ ಮಾತಾಡಿದ್ದೆ. ಸೊ ಎಷ್ಟು ಸಿನಿಮಾ ಈ ವರ್ಷ, ಕಳೆದ ವರ್ಷ ನಮ್ಗೆ ಮುಹೂರ್ತಕ್ಕೆ ಬಂದವು, ಎಷ್ಟು ಸಿನಿಮಾ ಸೆಟ್ ಇರಾಕತ್ತವು, ಪ್ರೊಡಕ್ಷನ್ ಎಷ್ಟಾಗುತ್ತೋ ಹೊಸದಾಗಿ ಅಂತ ಎಲ್ಲರೂ ನನಗಿಂತ ಚಲೋತ್ನಿಗೆ ನಿಮಗೆ ಗೊತ್ತಿರ್ತೈತಿ. ಬಿಕಾಸ್ ನೀವೆಲ್ಲ ಕಡೆ ಸುದ್ದಿ ವಿತರಿಸ್ತಿರ್ತೀರಿ, ನೀವು ಸುದ್ದಿನ ಮಾಹಿತಿ ಕಲೆ ಆಗ್ತಿರ್ತೀರಿ. ಆ್ಯಂಡ್ ಎಲ್ಲ ಕಡೆ ಹೋದಾಗಲೂ ಒಂಥರ ನೆಗೆಟಿವಿಟಿ ಫೀಲ್ ಆಗ್ಬಿಡೋದು. ಅಂದರೆ
ಭಾಳ ಸಿನಿಮಾಕ್ಕೆ ಆ್ಯಕ್ಚುಲಿ ಥಿಯೇಟ್ರಿಗೆ ಜನ ಬರೋಕ್ಕಿಲ್ಲ. ಆಫ್ಟರ್ ಕೋವಿಡ್ ಅಂದ್ರೆ OTT ಶಿಫ್ಟ್ ಆಗ್ಯಾರ, ಮೇಜರ್ ಚಂಕ್ ಆಫ್ ಆಡಿಯನ್ಸ್. ಬಟ್ ಸೊಲ್ಯೂಷನ್ ಬಗ್ಗೆ ಅಂತ ಯೋಚನೆ ಮಾಡಿದಾಗ ಫಸ್ಟ್ ಸಿಗೋದೇ ನಮ್ಮ ಕಲೆಕ್ಟಿವ್ ವರ್ಕ್ ಅಲ್ಲ. ಒಂದು ಕಲೆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಆ್ಯಕ್ಚುಲಿ ಹೆಚ್ಚಿನ ಶಕ್ತಿ ಸಿಗ್ತೈತಿ, ಇನ್ನೂ ಜಾಸ್ತಿ ಪ್ರಯತ್ನಗಳಾಗ್ತವೆ. ಆ ಥರ ಕಲೆಕ್ಟಿವ್ ವರ್ಕ್ಗೆ ನಾನು ಆ್ಯಕ್ಚುಲಿ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎದಕ್ಕಪ್ಪ ಅಂದ್ರೆ ಈಗ ನಾವು ಫಸ್ಟ್ ಪಿಕ್ಚರ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಯಾರ ಹತ್ರ ಹೋಗ್ಬೇಕು, ಹೆಂಗೆ ಡಿಸ್ಟ್ರಿಬ್ಯೂಷನ್, ಯಾರನ್ನ ಭೇಟಿ ಆಗ್ಬೇಕು, ಓಕೆ ಈ ಸಿನಿಮಾ ಏನು ಪ್ರಮೋಷನ್, ಏನಂದ್ರೆ ಏನೋ ಗಂಧಗಳಿಗೆ ಗೊತ್ತಿರಲಿಲ್ಲ. ನಮಗೆ ಭಾಳ ಟೈಮ್ ಹಿಡಿತು. ನಮಗೂ ಹಂಗೆ ಒಬ್ಬರಾದ್ಮೇಲೆ ಒಬ್ರು ನಮ್ಮ ಹಿರಿದು ಯಾರೋ ಸಿಕ್ಕು ನಮಗೊಂದು ದಾರಿ ತೋರಿಸಿದಾಗ ಆ ಪಿಕ್ಚರ್ ಚಲೋ ಆಯ್ತು. ಅದ್ರ ಮೇಲೆ ಮತ್ತೆ ಇನ್ನೊಂದು ಪಿಕ್ಚರ್ ಮಾಡಿದ್ವಿ, ಮತ್ತೊಂದಿಷ್ಟು ಸಜೆಷನ್ಗಳು ಬರಕ್ ಶುರು ಆಯ್ತು. ಈಗ ಅವ್ರಿಗೊಂದು ಅನುಭವ ಇರ್ತೈತಿ, ಅವರು ಆ ಅನುಭವ ನಮಗೆ ಹಂಚ್ಕೋತಾರ. ಅಲ್ಲಿಂದ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಒಂದು ಕೊಲಾಬರೇಷನ್ ಆಗಲಿ, ಕಲೆಕ್ಟಿವ್ ಆಗಿ ವರ್ಕ್ ಮಾಡೋದಾಗ್ಲಿ ಅಥವಾ ಜೊತೆ ನಿಂತ್ಕೊಳ್ಳೋದಾಗ್ಲಿ ಭಾಳ ಬೇಕಾಗೈತಿ ಇವಾಗ. ಅದು ಎಲ್ಲರಿಂದ ನಾವು ಆಗ್ಬೇಕು. ಸೊ ಅದ್ರಾಗ ಒಂದು ಹೆಜ್ಜೆ ಮುಂದಿದ್ದೀರಿ ನೀವು, ನಿಮಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಥ್ಯಾಂಕ್ ಯು. ಯಾವಾಗ್ಲೂ ಅಂದ್ರೆ ಇವ್ರು ಹೇಳಿದ್ರು ನಮ್ಮ ಕಡೆ ಭಾಗದ ಪಿಕ್ಚರ್ ಬರ್ಬೇಕು ಹಂಗೆ ಅನ್ಕೊಂಡು. ನಾನು ಬರ್ಬೇಕಾದ್ರೆ ತಲೆ ಇಟ್ಕೊಂಡು ಫಸ್ಟ್ ಪಿಕ್ಚರ್ ಆಕ್ಚುಲಿ ನಾನು ನಮ್ಮ ಕಡೆ ಮಾಡ್ಬೇಕು ಅನ್ಕೊಂಡೆ. ಆಗ್ಲೇ ಇಲ್ಲ, ಅವಕಾಶಕ್ಕೆ ಒಂದು 8 ವರ್ಷ ಹೋತು. ಅದ್ ಸಿಕ್ಕು ಒಂದು ಸಿನಿಮಾ ಪ್ರೂವ್ ಮಾಡಿ ಅದಾದ್ಮೇಲೆ ಮತ್ತೆ ಕತೆ ಹುಡುಗಕ್ಕೆ ಶುರು ಮಾಡಿದೆ. ಅವಾಗ ಕ್ಷೇತ್ರಪತಿ ಸಿಕ್ಕಿದ್ ನನಗೆ, ಹಂಗಾಗಿ ಪಿಕ್ಚರ್ ಮಾಡಿದೆ ನಾನು ಅದನ್ನ. ಅಂದ್ರೆ ಒಂದು ಸಿನಿಮಾ ಆಕ್ಚುಲಿ ಒಂದು ಡೈಲೆಕ್ಟ್ನಾಗ್ಲಿ ನಮ್ ಭಾರತ ಅಂತ ಎಷ್ಟು ವೈವಿಧ್ಯಮಯವಾದಂತ ಒಂದು ಜಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಪ್ಯಾರಲಲ್ ಆಗಿಟ್ರಪ್ಪ ಅಂದ್ರೆ ನಮ್ಮ ಕರ್ನಾಟಕನು ಅಷ್ಟೇ ಎಂಟೈರ್ ಜಿಯೋಗ್ರಫಿಕಲ್ ವೈವಿಧ್ಯತೆ ಏನೈತಲ್ಲ ಅದು ನಮ್ಮ ಕರ್ನಾಟಕದಾಗ ಐತಿ. ಭಾಷೆ ಅಂತ ತಗೊಂಡ್ರು, ಊಟ ಅಂತ ತಗೊಂಡ್ರು, ಲೈಫ್ ಸ್ಟೈಲ್ ಅಂತ ತಗೊಂಡ್ರು, ಸಾಹಿತ್ಯ ವಿಭಾಗಗಳು ತಗೊಂಡ್ರು ಕೂಡ ಎಲ್ಲಾ ರೀತಿಯಿಂದಲೂ ಕೂಡ ಅಷ್ಟು ವೈವಿಧ್ಯಮಯವಾಗಿ ಇರುವಂತ ರಾಜ್ಯ. ಬಟ್ ನಮ್ಗೆ ಗೊತ್ತಿರೋದು ಕೆಲವು ಭಾಗ, ಕೆಲವು ಡೈಲೆಕ್ಟ್ಗಳು, ಕೆಲವು ಜೀವನ ಪದ್ಧತಿ. ಮಿಕ್ಕಿದೆಲ್ಲವೂ ನಮ್ಗೆ ಪರಿಚಯ ಇರುವುದಿಲ್ಲ. ನಮ್ಮ ಬಾಲ್ಕೋಟಿಂದ ರಾಯಚೂರಿಗೆ ಹೋದ್ರೆ ಸ್ವಲ್ಪ ಬದಲಾಗೈತಿ ನಾವು ಮಾತಾಡೋದು, ನಮ್ಮ ಲೈಫ್ ಸ್ಟೈಲು. ಇಲ್ಲಿಂದ ಮತ್ತೆ ಬೀದರ್ಗೆ ಹೋದ್ರೆ ಬದಲಾಕೈತಿ, ಬಾಲ್ಕೋಟಿಂದ ಮುಂದಕ್ಕೆ ಹೋದ್ರೆ. ಅಲ್ಲಿಂದ ಕೆಳಗ್ ಹೊಸಪೇಟೆ ಗಂಗಾವತಿ ಕಡೆ ಬೇರೆ ಆಕೈತಿ. ಸೊ ಅಷ್ಟು ವೈವಿಧ್ಯವಾಗೈತಿ. ಅಷ್ಟು ಕಲ್ಚರಲ್ ರಿಚಸ್ ನಾವು ಇಟ್ಕೊಂಡು ನಾವು ಅದನ್ನ ಸಿನಿಮಾಗ ತರಾಕತ್ತಿಲ್ಲ. ಅದಕ್ಕೆ ರೀಸನ್ ಇರ್ತಾವಲ್ಲ, ಅಂದ್ರೆ ಯಾಕೆ ಬರಾಕತ್ತಿಲ್ಲ ಅನ್ನೋದಕ್ಕೆ ರೀಸನ್ ಇರ್ತಾವಲ್ಲ. ಅಂದ್ರೆ ಅದಕ್ಕೊಂದು ಧೈರ್ಯ ಬೇಕು, ಅದಕ್ಕೊಂದು ಮಾಹಿತಿ ಬೇಕು, ಅದಕ್ಕೊಂದು ದಾರಿ ಆಗ್ಬೇಕು. ಅದಕ್ಕೆ ಈ ತರದ್ ಬಂದಿರುವಂತ ಸಿನಿಮಾಗಳು ಫಸ್ಟ್ ಒಂದೆರಡು ಗೆಲ್ಲಬೇಕು. ಸೊ ಅದಕ್ಕೆ ಅದೆಲ್ಲರೂ ನಮ್ಮ ಜವಾಬ್ದಾರಿ ಉಳ್ಕೊಂಡೈತಿ. ಸೊ ಈ ತರ ಸಿನಿಮಾಗಳು ಬಂದಾಗ ನಾವು ಹೆಚ್ಚೆಚ್ಚು ಜನರಿಗೆ ತಲುಪಿಸುವಂತ ಅವಶ್ಯಕತೆ ಐತಿ. ಅದ್ರಲ್ಲಿ ಒಳ್ಳೆ ಸಿನಿಮಾಗಳು. ನಾ ಈ ಪಿಕ್ಚರ್ ನೋಡಿನಿ, ಆ ಪಿಕ್ಚರ್ ನೋಡಿ ನನಗೆ ಅದು ಇಷ್ಟ ಆಗೈತಿ. ಆ ಒಂದು ನಂಬಿಕೆ ಮ್ಯಾಗ ಬಂದು ನಾ ಇಲ್ಲಿ ಮಾತಾಡ್ತೀನಿ. ಭೀಮ್ರಾವ್ ಅವರು ಒಂದು ವಜ್ರು ವಿಷಯನ ಬಹಳ ಸರಳವಾಗಿ ಹೇಳ್ಯಾರ, ಆಮೇಲೆ ಎಂಟರ್ಟೈನಿಂಗ್ ಆಗಿ ಹೇಳ್ಯಾರ. ಸಿನಿಮಾ ನಮ್ಮನ್ನು ಕೂರಿಸ್ಬೇಕಲ್ಲ ಎಂಗೇಜಿಂಗ್ ಆಗಿ. ಸೊ ಅಷ್ಟು ಎಂಗೇಜಿಂಗ್ ಆಗಿ ಕೂರಿಸಿ ಆ ಕಥೆನ ತಗೊಂಡ್ ಹೋಗ್ತಾರ. ಸರ್ ನಿಮ್ಮ ಹೆಸರಿನಾಗ ಒಂದು ಪವರ್ ಐತಿ. ಆ ಹೆಸರು ಒಂದು ದೊಡ್ಡ ಧ್ವನಿ ಅಲ್ಲ, ಅದು ಧ್ವನಿಯಾಗಿ ಉಳಿಲಿಲ್ಲ. ಅದು ಈ ದೇಶದಾಗ ಎಲ್ಲರಿಗೂ ಪ್ರಶ್ನೆ ಮಾಡೋ ಹಕ್ಕು ಕೊಡ್ತು, ಬದುಕೋ ಹಕ್ಕು ಕೊಡ್ತು. ಒಬ್ಬ ತೀರಾ ಒಬ್ಬ ಕಾಮನ್ ನಾನು ಎಂತ ದೊಡ್ಡವನ್ಗಾರು ಪ್ರಶ್ನೆ ಮಾಡಬಲ್ಲ ಅಂತ ಒಂದು ಹಕ್ಕನ್ನ ತಂದು ಕೊಟ್ಟಂತ ಧ್ವನಿ ಅದು. ಆ ಹೆಸರು ಐತಿ. ಅಂಡ್ ಈ ಪಿಕ್ಚರ್ನಾಗ ನಿಮ್ ಧ್ವನಿ ಐತಿ. ಆ ಧ್ವನಿ ಎಲ್ಲರಿಗೂ ರೀಚ್ ಆಗ್ಲಿ. ಅದಕ್ಕೆ ಇನ್ನಷ್ಟು ಶಕ್ತಿ ಸಿಗ್ಲಿ. ಪ್ರತಿಯೊಂದು ಕಲಾವಿದರು ಅಷ್ಟೇ. ಕೆಲವು ಸರಿ ನಾನು ನಾನ್ ಆಕ್ಟ್ರೆಸ್ ಅಂತ ಬಳಸ್ತಿರ್ತೀವಿ. ಸ್ವಲ್ಪ ಬುದ್ಧಿ ಬಂದ್ಮೇಲೆ ಬಿಟ್ಟೆ, ನಾನು ನಾನ್ ಆಕ್ಟ್ರೆಸ್ ಅಲ್ಲ, ಅವರು ಸಹಜ ನಟರು ಅಂತ ಅನ್ಕೊಂಡು ಕರಿಬೇಕು ಅಂತ ಅನ್ಸಕ್ ಶುರುವಾಯ್ತು. ಸೊ ಅಷ್ಟು ಸಹಜವಾಗಿ ಆಕ್ಟ್ ಮಾಡೋದು, ವೆರಿ ಕಾಂಟೇಜಿಯಸ್ ಸ್ಮೈಲ್. ಎಷ್ಟು ಮುಗ್ಧ ನಗು ಇದೆ ಅಂತಂದ್ರೆ ಹಲವಾರು ಸಿಚುವೇಶನ್ ಒಳಗೆ ಬಹಳ ಎಮೋಷನಲ್ ಆಗ್ಬಿಡ್ತೀವಿ ನಾವು. ಅಷ್ಟು ಮುಗ್ಧತೆನ ಕ್ಯಾಪ್ಚರ್ ಮಾಡ್ಯಾರ, ಅಷ್ಟು ಸಹಜತೆನ ಕ್ಯಾಪ್ಚರ್ ಮಾಡ್ಯಾರ. ಹೆಬ್ಬುಲಿಕಟ್ ಅಂತ ಆ ಹೆಸರು ಕೇಳುವ ಫಸ್ಟ್ ಸಡನ್ ಆಗಿ ತಲೆ ಹೊಳಿಲಿಲ್ಲ ನಂಗೆ. ಆಮೇಲೆ ಹೆಬ್ಬುಲಿಕಟ್ ಅಂತ ಅಂದ್ಗಳೇ ಅವ ನಮ್ ದೀಪು ಹೇಳೋಣ ಗೊತ್ತಾಯ್ತು. ನಮ್ ಕಡೆ ಫುಲ್ ಟ್ರೆಂಡಿಂಗ್ ಅದು ರೂರಲ್ ಸೈಡ್ ಎಲ್ಲ ಕಡೆ ಟ್ರೆಂಡಿಂಗ್ ಇರೋದು. ನಮ್ಗೆ ಟ್ರೆಂಡಿಂಗ್ ಅಂತ ನಮಗೆ ಹೆಂಗ್ ಗೊತ್ತಾಕೈತೆ ಅಂತಂದ್ರೆ ಆ ಹಾಡು ನಮ್ ಟ್ರ್ಯಾಕ್ಟರ್ನ ಕೇಳೋದು. ಆ ಟ್ರ್ಯಾಕ್ಟರ್ ಇಂದ ಇಡೀ ಊರಿಗೆ ಕೇಳಿಸುತ್ತದು. ನಮ್ಮೂರಿಗೆ ಅಷ್ಟೇ ಅಲ್ಲ, ಅವ್ರು ಹೊಲ್ದಾಗ ಹಚ್ಚಿರ್ತಾನ, ಟ್ರ್ಯಾಕ್ಟರ್ ಬಿತ್ತಾಕತ್ತಿರ್ತಾನ, ಇಲ್ಲ ಹರಗಕತ್ತಿರ್ತಾನ. ನಮ್ಮೂರ್ ಆದಾಪುರ, ನೆಕ್ಸ್ಟ್ ಬೆಣ್ಗುಂಡೋಣಿ ಅಂತ ಐತೆ. ಅದ್ರ ಆ ಕಡೆ ಹೋಗ್ತಪ್ಪ ಅಂದ್ರೆ ಇನ್ನೊಂದ್ ಕಡೆ ಬಂದಿರಪ್ಪ ಅಂದ್ರೆ ಹಿರಾದಾಪುರ ಅಂತ ಐತೆ.
ನಾವು ಗಾಡಿ ತಗೊಂಬರತ್ತೀವಿ, ಇಲ್ಲ ಸೈಕಲ್ ತಗೊಂಬರತ್ತೀವಿ, ಇಲ್ಲಿ ನಡ್ಕೊಂಡ್ ಬರ್ತಿರ್ತೀವಿ, ಅಲ್ಲಿ ದೂರದಲ್ಲಿ ಕೇಳಿಸ್ತಿರ್ತಿತ್ತು ಅದು. ಸೊ ಅದು ಕನ್ಫರ್ಮ್ ಇದು ಹಿಟ್ ಸಾಂಗ್ ಅಂತ. ಹಂಗೇನೆ ಆಮೇಲೆ ನಮ್ದೊಂದು ನಾನು ಜೋಗಿ ಪಿಕ್ಚರ್ ಬಂದ್ಮೇಲೆ ನಾನು ಕೂತು ಬಿಟ್ಟಿದ್ದೆ. ಈಗ ಬಿಟ್ರಲ್ಲ, ಅವಾಗ ಬಿಟ್ಟಿದ್ದೆ ನಾನು. ನಮ್ಮ ಮನೆಗೆ ಬರ್ಬಿಡ ನೀನು, ಊರಾಗೆ ಏನ್ಲೇ ಇದು ಜೋಗಿ ಏನ್ಲೇ ನೀನು, ದೊಡ್ಡ ಜೋಗಿ ಏನ್ಲೇ ಅಂತ. ಸೊ ಅದ್ರ ಇನ್ಫ್ಲೂಯೆನ್ಸ್ ಹಂಗಿರ್ತೈತಿ ಆಕ್ಚುಲಿ ಸಿನಿಮಾದ. ಅದನ್ನ ಚಂದ ಭಾಳ ಚಂದ ಯೂಸ್ ಮಾಡ್ಕೊಂಡ್ರೆ ಈ ಪಿಕ್ಚರ್ನಾಗ, ಸಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡ್ರ ಅದು ಬಹಳ ಖುಷಿ ಆಯ್ತು. ಸಿನಿಮಾದ ಪ್ರಭಾವ ಹಂಗಿರ್ತೈತಲ್ಲ, ಅಂದ್ರೆ ನಾಟ್ ಜಸ್ಟ್ ಫಾರ್ ದ ಸ್ಟೈಲ್. ನನ್ನ ಪ್ರಕಾರ ಸಿನಿಮಾ ಖುಷಿಗೆ ಬದಲಾವಣೆಗೆ ಇರುವಂಥದ್ದು. ಅಂದ್ರೆ ಇಟ್ ವಿಲ್ ಚೇಂಜ್, ಇಟ್ ವಿಲ್ ಬ್ರಿಂಗ್ ಚೇಂಜಸ್ ಇನ್ ಅವರ್ ಲೈಫ್, ಇಟ್ ವಿಲ್ ಕ್ರಿಯೇಟ್ ಹೋಪ್ಸ್ ಇನ್ ಅವರ್ ಲೈಫ್. ಎಷ್ಟೊಂದು ಕುಂದಿರುವಂತ ಮನುಷ್ಯರಿಗೆ ಮತ್ತೆ ಶಕ್ತಿ ಸಿಗ್ತೈತಿ, ಮತ್ತೆ ಹೋಪ್ ಸಿಗ್ತೈತಿ. ನಾನೇನ ದಾರಾಗ ಬೆಟ್ಟ ಆದಾಗ ಯಾವ್ದೋ ಒಂದ್ ಸಬ್ಜೆಕ್ಟ್ ನಾವು ಮಾಡಿರುವಂತ ಯಾವ್ದೋ ಸಬ್ಜೆಕ್ಟ್ ನೋಡ್ಕೊಂಡು ಭಾಳ ಒಂಥರ ಅನ್ಸತ್ರಿ ಮನ್ಸಿನ ಪಿಕ್ಚರ್ ನೋಡಿ ಭಾಳ ಹೋಪ್ ಸಿಕ್ತು ನಮ್ಗೆ ಅಂತ. ಸೊ ಆ ತರದ ಕೆಲಸ ಸಿನಿಮಾ ಮಾಡತ್ತ. ಅಂಡ್ ಒಂದು ಈಗ ಓದುಗರ ಸಂಖ್ಯೆ ಕಮ್ಮಿ ಐತಿ, ಓದಿನ ಆಳ ಜಾಸ್ತಿ ಇರ್ತೈತಿ, ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತಿ. ಓದುಗರ ಸಂಖ್ಯೆ ಕಮ್ಮಿ ಇರೋದ್ರಿಂದ ಓದು ಬಲದವ್ರಿಗೂ ಕೂಡ ರೀಚ್ ಆಗುವಂಥದ್ದು ತುಂಬಾ ಬಲವಾದಂತ ಸ್ಟ್ರಾಂಗ್ ಮೀಡಿಯಂ ಅಂದ್ರೆ ಸಿನಿಮಾ. ಸೊ ಅಲ್ಲಿಂದ ವಿಷಯಗಳು ತಲುಪೋದು ಇದೆಲ್ಲ ಅದು ನಂಗೆ ಬಹಳ ಇಷ್ಟಪಡ್ತೀನಿ. ಸೊ ಆ ಒಂದು ವಿಚಾರಕ್ಕೆ ಈ ಸಿನಿಮಾನು ಬಹಳ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ. ಇಡೀ ತಂಡದವ್ರಿಗೆ ಶುಭಾಶಯಗಳು, ನಮಸ್ಕಾರ. ಈ ಕತೆ ನನಗೊಂದು 2 ಪುಟದ ಕತೆ ಇವರು PDF ಕಳಿಸಿದ್ರು, ಅವರೇ ಬರೆದಿರೋ ಕಥೆಯನ್ನ ನೋಡಿ ಸರ್ ಇದನ್ನ ಏನ್ ಮಾಡ್ಬೋದು ಈ ಕಥೆಯನ್ನ ಅಂತ ಹೇಳಿ. ಅಂದ್ರೆ ಅವ್ರು ಸಿನಿಮಾ ಮಾಡೋ ಉದ್ದೇಶದಿಂದ ಏನಿಲ್ಲ, ಈ ಕತೆ ಓದಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ನನಗೆ ಈ ಕಥೆಯ ಎಲಿಮೆಂಟ್ ಬಹಳ ಸಮಕಾಲೀನವಾದದ್ದು ಮತ್ತು ಹೇಳಲೇಬೇಕಾದದ್ದು ಅಂತ. ನಾವು ಅಕ್ಕಪಕ್ಕದ ಸಿನಿಮಾ ರಂಗಗಳನ್ನ ತಮಿಳು ಅಥವಾ ಮಲಯಾಳಂ ಅಥವಾ ತೆಲುಗು ಚಿತ್ರರಂಗದ ನೋಡ್ತೇವೆ. ಅಲ್ಲಿ ಎಷ್ಟು ಧೈರ್ಯವಾಗಿ ಕೆಲವು ವಿಷಯಗಳನ್ನು ಮಾತಾಡ್ತಾರೋ ಅಷ್ಟು ಧೈರ್ಯವಾಗಿ ಕನ್ನಡದಲ್ಲಿ ಕೆಲವು ವಿಷಯಗಳನ್ನು ಮಾತಾಡ್ಲಿಕ್ಕೆ ಹಿಂಜರಿತಾ ಇದೀವಿ ನಾವು. ಆ ಧೈರ್ಯ ತೋರಿಸ್ತಾ ಇಲ್ಲ ನಾವು. ಈ ಕಥೆಯಲ್ಲಿ ಅಂತಹ ಒಂದು ಸತ್ವ ಇದೆ ಅಂತ ಅನಿಸ್ತು. ಹಂಗಾಗಿ ಈ ಕಥೆಯನ್ನ ಸಿನಿಮಾ ಮಾಡ್ಬೇಕು, ನಾವು ಸಿನಿಮಾ ಮಾಡಿ ಇದನ್ನ ಜನರ ಮುಂದೆ ಇಡಬೇಕು ಅನ್ನೋದನ್ನ ನಾನು ಭೀಮರಾವ್ ಜೊತೆ ಹಂಚ್ಕೊಂಡೆ. ಸೊ ಆನಂತರ ಇದ್ದು ಕುಳಿತು ಸಿನಿಮಾದ ಚಿತ್ರಕಥೆಯನ್ನ ಬರಲಿಕ್ಕೆ ಶುರು ಮಾಡಿದ್ವಿ. ಸಾಕಷ್ಟು ಚರ್ಚೆ ಡಿಸ್ಕಷನ್ಗಳ ಮುಖಾಂತರ ಒಂದು 7-8 ವರ್ಷಗಳು ಬರೆದಿದೆ ಇದ್ರ ಬಗ್ಗೆ, ಈ ಸಿನಿಮಾ ಸ್ಕ್ರಿಪ್ಟ್ ಬರೆಯುವ ಪ್ರಾಸೆಸ್ ಅಲ್ಲಿ. ಯಾಕಂದ್ರೆ ಇದೊಂದು ಬಹಳ ಅಪರೂಪದ ಕತೆ, ಮತ್ತೆ ಕನ್ನಡದಲ್ಲಿ ಇದುವರೆಗೂ ಹೇಳ್ದೇ ಇರುವಂತ ಕತೆ. ನೇರವಾಗಿ ಹೇಳೋದಾದ್ರೆ ಕನ್ನಡದಲ್ಲಿ ಜಾತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ನಮ್ಗೆ ಭಾರಿ ಹಿಂಜರಿಕೆ ಇದೆ. ಅದೊಂಥರ ಅಂದ್ರೆ ಒಂದ್ ರೀತಿ ಸ್ವಲ್ಪ ನೇರವಾಗಿ ಹೇಳೋದಾದ್ರೆ ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಬ್ರಾಹ್ಮಣೀಕರಣ ಬಂದ್ಬಿಟ್ಟಿದೆ. ಅದರ ಆಚೆಗೆ ನಾವು ಕಥೆಗಳನ್ನೇ ಹೇಳ್ತಾ ಇಲ್ಲ ನಾವು. ಸೊ ಈ ಕತೆ ಒಂದು ಬೇರೆ ಸಂವೇದನೆ ಕತೆ, ಬೇರೊಂದು ಜಗತ್ತಿನ ಕತೆ. ನನಗೆ ನಾವೆಲ್ಲರೂ ದೇವನೂರ ಕುಸುಮಬಾಲೆ ಬಂದಾಗ ಎಷ್ಟೊಂದು ಖುಷಿ ಪಟ್ಟಿದ್ವಿ, ಇನ್ನೊಂದು ಜಗತ್ತಿನ ಕಥೆಯನ್ನ ದೇವನೂರು ನಮ್ಗೆ ಹೇಳಿದ್ದಾರೆ ಅಂತ. ಅಂತ ಪ್ರಯತ್ನಗಳು ಸಿನಿಮಾಗಳಲ್ಲಿ ಆಗ್ಲೇ ಇಲ್ವಲ್ಲ. ಸೊ ಈ ಹೆಬುಲಿ ಕಟ್ ಕತೆ ಅಂತಹ ಒಂದು ಬೇರೊಂದು ಜಗತ್ತಿನ ಕಥೆಯನ್ನ ಹೇಳ್ತದೆ. ಈ ಸಿನಿಮಾ ನೀವು ನೋಡಿದಾಗ ಖಂಡಿತ ನೀವು ತಲ್ಲಣಗೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ನೀವು ತಲ್ಲಣಗೊಳ್ಳಿಲ್ಲ ಅಂತಂದ್ರೆ ಅದು ಈ ಸಿನಿಮಾದ ವೈಫಲ್ಯ ಅಂತ ನಾನು ಅನ್ಕೊಳ್ತೀನಿ. ನಾನು ಯಾರಿಗೆ ಆದ್ರೂ ಈ ಸಿನಿಮಾ ಖಂಡಿತ ಕಾಡುತ್ತೆ. ಈ ಸಿನಿಮಾದ ಅಂದ್ರೆ ಪೂರ್ತಿ ಕಥೆಯನ್ನು ಅದರ ವಸ್ತುವನ್ನು ನಾನೀಗ ನಿಮ್ಗೆ ಹೇಳುವ ಅಗತ್ಯ ಇಲ್ಲ. ಈಗ ಟ್ರೈಲರ್ ನೋಡಿದಿರಿ, ಹಾಡುಗಳು ನೋಡಿದಿರಿ, ಹಾಗಾಗಿ ಸೂಕ್ಷ್ಮವಾಗಿ ಈ ಕತೆ, ಈ ಸಿನಿಮಾ ಯಾವ ಕಥೆಯನ್ನು ಹೇಳ್ತಾ ಇದೆ, ಎಂಥದನ್ನ ಹೇಳ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ನಿಮ್ಗೆ. ಹಾಗಾಗಿ ಈ ಸಿನಿಮಾ ಖಂಡಿತ ಒಂದು ಕನ್ನಡದ ಒಂದು ಬಹಳ ಮಹತ್ವದ ಸಿನಿಮಾ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ. ಸಿನಿಮಾ ತೆರೆ ಮೇಲೆ ಬಂದಾಗ ಕನ್ನಡದ ಎಲ್ಲ ಮನಸ್ಸುಗಳು, ಕನ್ನಡದ ಎಲ್ಲ ಜನರು ಇದಕ್ಕೆ ಸ್ಪಂದಿಸ್ತಾರೆ, ಪ್ರತಿಕ್ರಿಯಿಸಲೇಬೇಕು ಅನ್ನೋ ಆ ರೀತಿ ಈ ಸಿನಿಮಾ ಇದೆ. ನಿಮ್ಗೆ ಇದನ್ನ ನೀವು ಸುಮ್ಮನೆ ನೋಡಿ ಚಪ್ಪಾಳೆ ತಟ್ಟಿ ಥಿಯೇಟರ್ನಿಂದ ಹೊರಗೆ ಹೋಗುವಂತಹ ಸಿನಿಮಾ ಖಂಡಿತ ಅಲ್ಲ ಇದು. ಇದು ನಿಮ್ಮನ್ನ ಹಾಂಟ್ ಮಾಡುವಂತ ಸಿನಿಮಾ, ನಿಮ್ಮನ್ನ ಕಾಡುವಂತ ಸಿನಿಮಾ, ನಿಮ್ಮನ್ನ ಪ್ರಶ್ನೆ ಮಾಡುವಂತ ಸಿನಿಮಾ. ಅಂಥದ್ದೊಂದು ಸಿನಿಮಾವನ್ನ ನಾವು ಮಾಡಿದ್ದೇವೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಇಲ್ಲಿ ಎಲ್ಲ ನಡೆಸ್ತಕ್ಕಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಫ್ರೆಂಡ್ಸು, ಯಾರೋ
ಸುಮಾರು ಜನ ನಮ್ಮ ಕ್ಯಾಂಪೇನ್ಗಳನ್ನು ಇಷ್ಟಪಟ್ಟು ಬಂದಿದ್ದಾರೆ. ಸೊ ದೆನ್ ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಈ ಸಿನಿಮಾ ಬಗ್ಗೆ ಹೇಳೋದ್ರೆ ನಾವು ಇದು ತುಂಬಾ ಜುಗಾಡ್ ಫಿಲಿಂ ಮೇಕಿಂಗ್ ಸ್ಟೈಲ್ ನಮ್ದು. ಇದು ತುಂಬಾ ಅಂದ್ರೆ ತುಂಬಾ ಪ್ಲಾನ್ಡ್, ಬಟ್ ಏನು ಬಜೆಟ್ ಇಲ್ಲ, ತುಂಬಾ ಟೈಟ್ ಬಜೆಟ್. ಇದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಜುಗಾಡ್ ಮಾಡ್ಕೊಂಡು ಸಿನಿಮಾ ಮಾಡಿರೋ. ಸೊ ನಮ್ಗೆ ಸ್ಟಾರ್ಟಿಂಗ್ ನಾವು ಇಡೀ ಎಲ್ಲ ರೆಡಿ ಮಾಡ್ಕೊಂಡಿದೀವಿ, ಸ್ಕ್ರಿಪ್ಟ್ ಇದೆಲ್ಲ ಆಯ್ತು. ಸೊ ಅನಂತ್ ಸರ್, ನಾನು, ದೀಪಕ್, ಅಂದ್ರೆ ನಮ್ ಸಿನಿಮಾ ಹೆಬ್ಬುಲಿಕಟ್ ಆಗ್ಬೇಕಂದ್ರೆ ಈ 3 ಜನರ ತುಂಬಾ ಅಂದ್ರೆ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ನಮಗೆ ಈ ಸಿನಿಮಾಕ್ಕೆ. ಸೊ ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನಾನೊಬ್ಬ ಡೈರೆಕ್ಷನ್ ಅಂತ ನನ್ನಿಂದ ಬಂದಿದೆ ಅನ್ನೋದಕ್ಕಿಂತ ಈ 3 ಜನರಿಂದ ಬಂದಿರ್ತಾರೆ ಸಿನಿಮಾ ಇದು. ಸೊ ಜೊತೆಗೆ ನಾವು ಫಸ್ಟ್ ಇದನ್ನ ನಾನು ಕತೆ ಬರ್ಕೊಂಡು ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಆಮೇಲೆ ಇದನ್ನ ಎಲ್ಲ ಪ್ಲಾನ್ ಮಾಡಿದ್ವಿ. ದುಡ್ಡು ಬೇಕಾಗಿತ್ತು ಎಲ್ಲಿ ಅನ್ಸೋದು ಅಂತಂದಾಗ ನಾನು ಆರುಡ್ರೆ ಅಂತ ಇದಾರ ಕೊಂಡ್ಕೊಂಡಿದ್ದಾರೆ. ಸೊ ಅವ್ರು ಬಿಜೆಪಿ ಇರೋರು. ಅವ್ರಿಗೆ ಇದು ಒಂದು ಕತೆ ಕಳಿಸ್ಕೊಟ್ಟೆ ನಾನು ಅವ್ರಿಗೆ, ಸುಮ್ಮನೆ ನನಗೆ ತುಂಬಾ ಕ್ಲೋಸ್ ಆಗಿರೋರು ಅವರು. ಸೊ ಕಳಿಸ್ಕೊಟ್ಟೆ ಇದು ನೋಡಿ ಸರ್ ಅಂತ. ಅವರು ಅದನ್ನ ಕತೆ ಓದ್ಕೊಂಡು, ಸೊ ಅದನ್ನ ಕತೆ ಓದ್ಕೊಂಡು ಮರದಿನ ಈ ಸಿನಿಮಾ ಮಾಡು ಅಂತ ಹೇಳಿದ್ರು. ಸಿನಿಮಾ ಮಾಡು, ಸೊ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡ್ತೀನಿ ಅಂತಂದಾಗ ಅವರು ನನಗೆ ಫಸ್ಟ್ 5 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಅದನ್ನ ಹಿಡ್ಕೊಂಡು ಸಿನಿಮಾ ಶುರು ಮಾಡಿರೋದು. ಸೊ ಅದಾದ ನಂತರ ಏನು ಅವ್ರು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡಿದ್ರು. ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇದೊಂದು ಒಂದು ಇಷ್ಟಂತ ಅಮೌಂಟ್ ಜಮಾ ಮಾಡ್ಕೊಂಡು ಶುರು ಮಾಡಿರುತ್ತೆ. ಹೋಗ್ತಾ ಇದು ತುಂಬಾ ಇಂಟ್ರೆಸ್ಟಿಂಗ್. ಯಾವುದೇ ರೀತಿಯಿಂದ ಅಂದ್ರೆ ಎಲ್ಲೂ ಕೂಡ ನಾವು ನಿಲ್ತಿಲ್ಲ ಈ ಸಿನಿಮಾ ಮಾಡುವಾಗ. ಒಂದ್ಸರಿ ನಾವು ಏನು ಶೂಟಿಗೆ ಫ್ಲೋರ್ಗೆ ಹೋದ ನಂತರ ಅಂದ್ರೆ ಫಿನಿಶ್ ಮಾಡ್ಕೊಂಡೆ ಆಚೆ ಬಂದಿದ್ ನಾವು. ಸೊ ಆತರ ಮಾಡಿರೋ ಸಿನಿಮಾ. ಅಂದ್ರೆ ನಿಂತ್ಕೊಂಡು ಅದು ಮಾಡಿ ಇದು ಮಾಡಿ ಅಂತಲ್ಲ, ಪ್ಲಾನ್ಡ್ ಆಗಿ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತ ಅನ್ಕೊಂಡು ಇದೆಲ್ಲ ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದಾಗ ನಾವು ಇದನ್ನ ಒಂದು ಔಟ್ಪುಟ್ ರೆಡಿ ಮಾಡಿ, ಸೊ ಅವಾಗೇನಾಯ್ತು, ನಾವು ಎಲ್ಲಾನು ಇದು ಅಂದ್ರೆ ತೋರ್ಸಕ ಶುರು ಮಾಡ್ತೀವಿ. ಸುಮಾರು ಜನಕ್ಕೆ ಹೋಯ್ತು ಇದು. ಸೊ ಯಾಕಂದ್ರೆ ಈ ಸಿನಿಮಾ ಇಲ್ಲಿಗೆ ಬಂದಿರೋದು, ಈಗ ರಿಲೀಸ್ ಆಗ್ತಿರೋದು. ಸೊ ಅಂದ್ರೆ ನಾವು ರೆಡಿ ಮಾಡ್ಕೊಂಡು ನಾವೇ ರಿಲೀಸ್ ಮಾಡ್ತಿಲ್ಲ. ಅಂದ್ರೆ ಇದನ್ನ ಸತೀಶ್ ಸರ್ ನೋಡೋದಕ್ಕಿಂತ 100 ಜನ ನೋಡಿದಾರೆ. ಸತೀಶ್ ಸರ್ ತುಂಬಾ ಇಷ್ಟಪಟ್ಟು ಇದನ್ನ ಪ್ರೆಸೆಂಟ್ ಮಾಡ್ತಿದಾರೆ. 100 ಜನ ನೋಡಿ ಪಾಸಿಟಿವ್ ರಿವ್ಯೂ ಆದ್ಮೇಲೆ ಇದನ್ನ ನಾವು ತೆರೆಗೆ ತರ್ತೀವಿ. ಅಂದ್ರೆ ಇಲ್ಲಿ ನಮ್ಗೆ ಪಾಸ್ ಮಾರ್ಕ್ಸ್ ಬಂದ್ಬಿಟ್ಟಿದೆ ನಮಗೆ. ಸೊ ಆಡಿಯನ್ಸ್ ನಮ್ಗೆ ಯಾವ ಗ್ರೇಡ್ ಕೊಡ್ತಾರ ಅನ್ನೋದ್ರ ಮೇಲೆ ನಾವು ಈ ಸಿನಿಮಾ ರಿಲೀಸ್ ಮಾಡ್ತೀವಿ. ನಾವು ಗ್ರೇಡ್ಗೋಸ್ಕರ ರಿಲೀಸ್ ಮಾಡ್ತೀವಿ, ಆಡಿಯನ್ಸ್ ಗ್ರೇಡ್ಗೋಸ್ಕರ. ಅವ್ರು ನೋಡ್ಬೇಕು, ಅವ್ರು ಇಷ್ಟಪಡ್ಬೇಕು. ಅಂದ್ರೆ ನಿಮ್ಗೆ ಎಲ್ಲೂ ಕೂಡ ನಾನು ಅದು ಹೇಳಿದ್ರೆ ಅತಿಶಯೋಕ್ತಿ ಆಗ್ಬಿಡುತ್ತೆ, ನನ್ನ ಸಿನಿಮಾನ ತುಂಬಾ ಹೊಗಳ್ತಿದಾರೆ ಹಂಗೆ ಅಂತ. ಬಟ್ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿಯಿಂದ ಸೊ ಅಂದ್ರೆ ತುಂಬಾ ಹಾಫ್ ಬೀಟ್ ಸಿನಿಮಾ ತರ ಯಾವ್ದು ಅನ್ಸೋದಿಲ್ಲ. ತುಂಬಾ ಎಂಗೇಜಿಂಗ್ ಆಗಿ ಮಾಡಿರ್ಬೇಕಂತ ನೋಡಿದ್ಮೇಲೆ ಕುಂತ್ಕೊಂಡ್ಮೇಲೆ ನೋಡ್ತೀರಿ, ನಗ್ತೀರಿ, ಕೊನೆಗೆ ಮೋಸ್ಟ್ಲಿ ಕಣ್ಣೀರು ಬರ್ಬೋದು, ಗೊತ್ತಿಲ್ಲ. ನೋಡಿದ್ಮೇಲೆ ನಿಮ್ಗೆ ಗೊತ್ತಿರೋದು ಎಲ್ಲಾನು ಇದೆ. ಸೊ ಆ ತರದ ಸಿನಿಮಾ ಇದು. ಜೊತೆಗೆ ನನ್ನ ನೆಚ್ಚಿನ ನಟ ಸುದೀಪ್ ಸರ್ ಅಂದ್ರೆ ಒಬ್ಬ ಫಿಲಿಂ ಮೇಕರ್ ಒಂದು ಡ್ರೀಮ್ ಇರುತ್ತೆ. ಅಂದ್ರೆ ಫಸ್ಟ್ ನಾವು ಕಾಮನ್ ಆಗಿ ಬಾಲ್ಯದಲ್ಲಿದ್ದಾಗ ನಾವು ಒಬ್ಬ ಹೀರೋಗಳನ್ನ ನಾವು ನಮ್ಮ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿರ್ತೀವಿ. ನನಗೆ ಸುದೀಪ್ ಸರ್ ಯಾವಾಗ್ಲೂ ಅಂದ್ರೆ ಅವ್ರ ಸಿನಿಮಾಗಳನ್ನ ನೋಡಿ ಅವ್ರ ಸ್ಟೈಲು ಈ ತರದೆಲ್ಲ ಕಾಪಿ ಮಾಡೋದು ನನ್ನ ಹವ್ಯಾಸ ಆಗ್ಬಿಟ್ಟಿತ್ತು ಅವಾಗ. ಸೊ ಇಂಥ ಸಂದರ್ಭದಲ್ಲಿ ಸುದೀಪ್ ಸರ್ ಒಬ್ಬ ನಟನ ನನ್ನ ಸಿನಿಮಾಕ್ಕೆ ಇನ್ಸ್ಪೈರ್ ಆಗುತ್ತಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಇಲ್ಲ ಅನ್ನೋದು ನಾನು ಒಬ್ಬ ಫಿಲಿಂ ಮೇಕರ್ ಆಗಿ ನಾನು ಅನ್ಕೊಂಡಿದ್ದೆ. ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ನನ್ಗೆ ನೆಚ್ಚಿನ ನಟಿ ರಮ್ಯಾ ಅವರು. ಆದ್ರೆ ನನ್ಗೆ ಸದಸ್ಯರಿಗೆ ಪದೇ ನಾನು ಗಂಟು ಬಿದ್ದಿದೆ. ಯಾಕಂದ್ರೆ ರಮ್ಯಾ ಮೇಡಮ್ ಕಲ್ತಿದ್ದೆ. ನಾನೇನಂದ್ರೆ ರಮ್ಯಾ ಮೇಡಮ್ ನೋಡ್ಬೇಕನ್ನೋದು ನನ್ನ ಆಸೆ ಆಗಿತ್ತು. ಅವರು ಈವೆಂಟ್ಗೂ ಕರೆಕ್ಟ್ ಅನ್ಕೊಂಡಿದೀವಿ ನಾವು, ಅದು ಆಗ್ಲಿಲ್ಲ. ಸೊ ಇಬ್ರು ಕೂಡ ನಮ್ ಸಿನಿಮಾ ನೋಡಿ ಸಣ್ಣ ರಿಲೀಸ್ ಗಿಂತ ಅಂದ್ರೆ ಒಂದು ಇನ್ಸ್ಪಿರೇಷನ್, ಇನ್ನೊಂದು ನೋಡಿದರು. ಇಷ್ಟಪಟ್ಟ ಒಬ್ಬ ಡೈರೆಕ್ಟರ್ ಇಷ್ಟಪಟ್ಟಂತ 2 ಕ್ಯಾರೆಕ್ಟರ್ಗಳು ನನ್ನ ಸಿನಿಮಾನ ಫಸ್ಟ್ ಅಲ್ಲೇ ಒಬ್ರು ಇನ್ಸ್ಪೈರ್ ಆದ್ರೆ ಇನ್ನೊಬ್ರು ನೋಡ್ತಾರ ಅನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವ್ದಿಲ್ಲ ಅಂತ ನನ್ನ ಭಾವನೆ. ಸೊ ಅದಕ್ಕೆ ನಾನು ಒಂದು ಸಾರ್ಥಕ ಭಾವ ಇದೆ, ನನ್ನ ಸಿನಿಮಾಕ್ಕೆ ಒಂದು ಸಾರ್ಥಕ ಭಾವ ಇದೆ. ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ಅಂದ್ರೆ ನನ್ನ ಸಿನಿಮಾ ಅಂದ್ರೆ ನಾನು ಹೇಳಲೇಬೇಕಿದು ವಿಚಾರಗಳು. ಯಾಕಂದ್ರೆ ಈ ಸಿನಿಮಾ ನಾನೊಬ್ಬ ಜಸ್ಟ್ ಕಲಿತಕ್ಕಂತ ಫಿಲಿಂ ಮೇಕಿಂಗ್ ಕಲಿತಕ್ಕಂತ ವ್ಯಕ್ತಿ. ನನಗೆ ತುಂಬಾ ಸಾಥ್ ಕೊಟ್ಟಿದ್ದು ದೀಪಕ್ ಕೆರಗೇರ. ಇವರು ತುಂಬಾ ಕೆಲಸ ಮಾಡಿದಾರೆ. ಸೊ ಇವರು ಮತ್ತೆ ಅನಂತ್ ಸರು ಮತ್ತೆ ನವನೀತ್ ಮ್ಯೂಸಿಕ್, ಜೊತೆಗೆ ಮೌನೇಶ್ ಅವರ ಆಕ್ಟಿಂಗು, ಇದೆಲ್ಲದರ ಸೇರಿ ಹೆಬ್ಬುಲಿ ಕಟ್ಟಾಗಿದೆ.
ಸೊ ನಾನು ಹೇಳೋ ಮಾತು ನಿಜ ಅನ್ಸುತ್ತೆ ನಿಮಗೆ ನೋಡಿದ ಮೇಲೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಎಲ್ರು ಸಾಯಿ ಕಿರಣ್ ಅಂತ ಅವರು ರಾಯಚೂರಿನ ಬಂದಿದ್ದಾರೆ. ಅವ್ರಿಗೇನು ಹೇಳಿಲ್ಲ ನಾವು ಇವೆಂಟ್ ಮಾಡ್ತಿದೀವಿ ಅಂತ. ಸೊ ಅವ್ರು ನಮ್ಮ ಮೇಲಿನ ಪ್ರೀತಿಗೆ ಬಂದು ಅವ್ರಿಗೆಲ್ಲ ಏನೇನೋ ಕೆಲಸಗಳಿದ್ದು ಬಿಟ್ಟು ಬಂದಿದ್ದಾರೆ. ಅದು ಇಂಥವ್ರೆಲ್ಲ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್. ಮತ್ತೆ ಮೀಡಿಯಾದವರಿಗೂ ತುಂಬಾ ಥ್ಯಾಂಕ್ಸ್. ಇದು ಹೆಚ್ಚು ಪ್ರಚಾರ ಕೊಡಿ. ನಮ್ಗೆ ಸಿನಿಮಾ ರೀಚ್ ಆಗಕ್ಕೆ ಅನುಕೂಲ ಮಾಡ್ತೀವಿ ಅಂತ ಮದುವೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ನಾನು ಅಂದ್ರೆ ಇನ್ಸ್ಪಿರೇಷನ್ ಅಷ್ಟೇ. ಅವ್ರ ಅಭಿಮಾನಿ ಅಂತಂದ್ರೆ ಅವ್ರ ನಟ ಅನ್ನೋದ ಕಾರಣಕ್ಕೆ ನಾನು ಅಭಿಮಾನಿ. ಅಂದ್ರೆ ಅವ್ರಿಗೆ ತೋರ್ಸ್ಬೇಕಂತ ಏನಿಲ್ಲ. ಇದು ಅವ್ರಿಗೆ ನಾನು ಅವ್ರನ್ನ ಐಕನ್ ಆಗಿ ಯೂಸ್ ಮಾಡಿದ್ದೀನಿ. ಅವರು ಮೋಸ್ಟ್ಲಿ ನೋಡಿರ್ಬೋದು, ಸರ್ಗೆ ಇನ್ಫಾರ್ಮ್ ಮಾಡ್ತಿರ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ ಸರ್, ಸುದೀಪ್ ಸರ್ಗೆ ನೋಡೋದಕ್ಕಿಂತ ನಾನು ಹೆಚ್ಚಾಗಿ ಅವ್ರನ್ನ ಐಕನ್ ಆಗಿ ಯೂಸ್ ಮಾಡಿದ್ವಿ. ಒಬ್ಬ ಅಭಿಮಾನಿಯ ಕನ್ಸು ನಾನು ಹೆಂಗೆ ಈಡೇರಿಸ್ಬೋದು ಅಂದ್ರೆ ಅವ್ರು ನೋಡೋದು ಇಂಪಾರ್ಟೆಂಟ್ ಅಲ್ಲ ನನಗೆ. ಅವ್ರು ಎಷ್ಟು ನೋಡಿ ನನ್ನ ಬಂದು ನೋಡಿ ಪ್ರಮೋಟ್ ಮಾಡೋದು ಅದು ನನ್ಗೆ ಆಕ್ಚುಲಿ ನನ್ಗೆ ಮನ್ಸಲ್ಲಿಲ್ಲ. ಸೊ ಇದು ಸುದೀಪ್ ಸರ್ನ ಐಕನ್ ಆಗಿ ಯೂಸ್ ಮಾಡಿದ್ವಿ. ಅದು ನಾನ್ ಕೊಡ್ತಕ್ಕಂಥ ಅವ್ರಿಗೆ ಗಿಫ್ಟ್. ಒಬ್ಬ ಫ್ಯಾನು ಒಬ್ಬ ನಟನ್ ಕೊಡ್ತಕ್ಕಂಥ ಗಿಫ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದು ನನ್ಗೆ ಈಗ ಸತೀಶ್ ಸರ್ ಪ್ರೆಸೆಂಟ್ ಮಾಡೋದು ನನಗೆ ತುಂಬಾ ಇಷ್ಟ ಆಗಿದೆ. ಅವರು ಯಾವಾಗ ಫಸ್ಟ್ ಅವ್ರ ಫೀಲ್ ಅಂದ್ರೆ ಅವ್ರ ಮನಸ್ಸಿಂದ ಹೇಳಿದ್ವಿ. ಸೊ ಇದು ಎಲ್ಲ ಒಬ್ಬಡೆ ನಾನೇ ಮಾಡ್ತೀನಿ. ಸೊ ನಾನು ನಿಮ್ ಜೊತೆ ನಿಂತೀನಿ ಅಂತ ಹೇಳಿದ ನಂತರನೇ ನಾವು ಇಲ್ಲಿಗೆ ಬಂದು ನಿಂತಿರೋದು. ಸೊ ಅದಕ್ಕೆ ನಾನು ತುಂಬಾ ಸಂತೃಪ್ತಿ ನನ್ನ ಹತ್ರ ಇದೆ. ಸೊ ಮತ್ತೆ ಮುಂದಿನ ಏನಿಲ್ಲ, ಈಗ ಆಡಿಯನ್ಸ್ ಹೇಳೋದು. ದೆನ್ ದೀಪಕ್ ಸೆನ್ಸರ್ ಆಗಿದೆ. ಸೆನ್ಸರ್ ಅವರು ನಾವು ತುಂಬಾ ವಾದ ಮಾಡಿದ್ವಿ ಸಿನಿಮಾ. ಇಲ್ಲ, ಜಾತಿ ಅಂತಂದ್ರೆ ನಿಮ್ಗೆ ತುಂಬಾ ಸಟಲ್ ವ್ಯಾಲ್ಯೂ. ಅಂದ್ರೆ ಒಬ್ಬ ವ್ಯಕ್ತಿಯ ಅಂದ್ರೆ ಜಾತಿ ಅಂತಂದ್ರೆ ಯಾರಿಗೂ ಹರ್ಟ್ ಮಾಡ್ತಕ್ಕಂತ ಎಲ್ಲ ಯಾವುದೇ ಸಣ್ಣ ವಿಚಾರನೂ ಇದಾಗಿಲ್ಲ. ಸೊ ಇದು ಎಲ್ಲ ಯಾಕಂದ್ರೆ ನಾವು ಇದನ್ನೆಲ್ಲ ಇಲ್ಲಿಗೆ ಬರ್ಲಿಕ್ಕಿಂತ ಮುಂಚೆ ಎಲ್ಲಗೆ ಲೆಫ್ಟ್ ರೈಟ್ ಎಡಪಂತ ಬಲಪಂತ ಏನ್ ಅಂತೀರಲ್ಲ, ಇಬ್ಬರಿಗೆ ತೋರಿಸಿದ್ವಿ. ಇಬ್ಬರ ಕಡೆಯಿಂದ ಮಾರ್ಕ್ಸ್ ತಗೊಂಡಿದ್ವಿ ನಾವು. ಇಬ್ಬರ ಕಡೆಯಿಂದ ಮಾರ್ಕ್ಸ್ ತಗೊಂಡಿದ್ವಿ. ಪಕ್ಕಾ ಆ ಬಲಪಂತ ಎಡಪಂಥದಲ್ಲಿ ಇರೋರಿಗೆ ತೋರಿಸಿದ್ವಿ ನಾವು. ಇದೆಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ. ತುಂಬಾ ಒಬ್ಬ ಎಂಟರ್ಟೈನ್ ಆಗಿ ಒಂದು ವಿಷಯನ ಈ ತರ ಇದೆ ಅಂತ ಹೇಳೋದು, ಇಷ್ಟು ಸಟಲಿಟಿ ಮೇಲೆ ಹೇಳೋದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದನ್ನ ನೀಟಾಗಿ ನೀವು ಅಚೀವ್ ಮಾಡಿದ್ರಿ ಅಂತ ಆ ತರ ಹೇಳಿದ್ದಾರೆ. ಸೊ ಅಂದ್ರೆ ಈಗ್ಲೇ ನಾವು ಅದನ್ನ ಆತರ ಹೇಳ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ. ಅದು ಜಾತಿ ಮೇಲೆ ಇರೋ ಸಿನಿಮಾ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಆ ಜಾತಿ ವಿಷಯಗಳನ್ನ ಎಷ್ಟು ಸೂಕ್ಷ್ಮವಾಗಿ ಹೇಳ್ಬೇಕು, ಅದು ಎಷ್ಟು ಎಂಗೇಜಿಂಗ್ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ಬೇಕು ಅನ್ನೋದನ್ನ ನಾವ್ ಹೇಳ್ಬೇಕು. ಅಂದ್ರೆ ಅದು ಹೆಂಗೆ ಅಂದ್ರೆ ಈಗ ಕರೆಕ್ಟ್ ಈ ಕವಾಲಿಯಲ್ಲಿ ಎಲ್ಲಾನು ಕೂಡ ಅಲ್ಲ ಅಂದ್ರೆ ಸೊಸೈಟಿನ ವ್ಯಂಗ್ಯವಾಗಿ ಹೇಳ್ತಾರ. ನಮ್ ಕವಾಲಿ ನಮ್ ಭಾಗದಲ್ಲಿ ತುಂಬಾ ಪಾಪ್ಯುಲರ್. ಅದು ಕವಾಲಿ ತುಂಬಾ ಪಾಪ್ಯುಲರ್ ಇರ್ತಕ್ಕಂತ ಈ ತರ ಅದನ್ನೇ ನಾವು ಯೂಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ವಾಚ್ ಕಟ್ಟಿದ್ರು ಬೈತಾರೆ, ಟ್ಯಾಟೂ ಹಾಕಿದ್ರು ಬೈತಾರೆ, ಹೇರ್ ಕಟ್ ಮಾಡಿಸ್ಕೊಂಡ್ರು ಬೈತಾರೆ. ಸೊ ಆ ತರ ಎಲ್ಲ ಸುಮಾರು ಅದೊಂದು ಕಲ್ಚರಲ್ ಎಲಿಮೆಂಟ್. ಅದನ್ನ ಜಸ್ಟ್ ಒಂದು ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡಿದ್ದು ಅಷ್ಟೇ. ಅದರಿಂದ ಅದೊಂದು ಲೈನ್ ನಂಗೆ ಕಾಣಿಸುತ್ತೆ ಅಷ್ಟೇ ಈ ಸಂದರ್ಭದಲ್ಲಿ. ಅದೇ ಒಂದು ಬ್ಯೂಟಿ ಫಿಲ್ಮ್ ಮೇಕಿಂಗ್. ಅಂದ್ರೆ ನಾವು ಎಲ್ಲಾನು ಅಡ್ರೆಸ್ ಮಾಡಬಹುದು ಈಸಿಯಾಗಿ. ಅಂದ್ರೆ ಸೊಸೈಟಿ ಅಂದ್ರೆ ಓಪನ್ ಟೂಲ್ ಅಲ್ವಾ. ಈಗ ನೀವೇನಾದ್ರು ಡೆಮೋಕ್ರಾಟಿಕ್ ವ್ಯಾಲ್ಯೂಸ್ ಅದನ್ನೇ. ಸೊ ನೀವೇನ್ ಅಂದ್ರೆ ಎಲ್ಲಾನು ಪ್ರಶ್ನೆ ಮಾಡೋದೆ. ನಾವು ಫಿಲ್ಮ್ ಮೇಕರ್ ಆಗಿ ನಾವು ಅದನ್ನೇ ನಮ್ಗೆ ಬೈಲಿ ಅನ್ನೋ ತರದಲ್ಲೇ ನಾವು ಅದರಲ್ಲಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೆ ಬಂದು ನೋಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೆಂಗ್ ಅನಿಸ್ತು ಅಂತ ಟ್ರೈಲರ್ ಪ್ಲೀಸ್ ನಮಗೆ ತಿಳ್ಕೊಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಸೊ ಪತ್ರಕರ್ತರಿಂದ ಸ್ಟಾರ್ಟ್ ಮಾಡೋಣ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಸರ್. ನಾವು ಟೆಕ್ನಿಕಲಿ ಏನೇನು ಪ್ರಾಬ್ಲಮ್ ಅಂತ ಅದನ್ನೆಲ್ಲ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ಏನೇನು ಕಷ್ಟಪಟ್ಟರು ಅಂತಂದು ಅವ್ರು ಹೇಳಕ್ ಇಷ್ಟಪಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋನೇಶ್ ನಟರಂಗ್ ಅಂತ. ನಾನು ಈ ಫೀಲ್ಡಿಗೆ ಬಂದ 6 ವರ್ಷ ಆಯ್ತು. ನಾವು ಪಕ್ಕ
ಊರಾಲ್ ಮಂದಿ ಏನ್ ಗೊತ್ತಿಲ್ದವ್ರು ಆಕ್ಟಿಂಗ್ ಅಂಬೋದ ಗೊತ್ತಿಲ್ಲ ನಮ್ಗ. ಯಾರೋ ಬರ್ತಾರ, ಒಂದ್ ಬೇಸಿಕ್ ಶಿಬಿರ ಅಂತ ಕಾರ್ಯಕ್ರಮ ಮಾಡ್ತಾರ, ಯಾರೋ ಬರ್ತಾರ, ಅಲ್ಲಿ ಬಂದು ಆಡಿಷನ್ ಮಾಡ್ತಾರ. ನಮ್ಗ್ ಕೊಡಕ್ ಇಷ್ಟ ಇರಲ್ಲ, ಆದ್ರೂ ನಮ್ ಸರ್ ಬೈದೆ ವೈಬಾಲ್ಯ ಸುಮ್ನೆ ಏನಂತಾರೆ ಏನೋ ಮಾಡಿ ಬಾ ಅಂತ ಹೇಳಿ ಕಳಿಸ್ತಾರ. ಒಳಗ ಹೋಗ್ತೀನಿ, ಅಲ್ಲಿ ಹೋಗಿಂದ ಸೆಲೆಕ್ಟ್ ಆಗ್ತೀನಿ. ಅದ್ರಾಗ ಅವರೇ ಮತ್ತೆ ನನ್ ಜೋಡಿ ಬರಿತ ಅಂತೇಳಿ ಗದಗ್ ಕರ್ಕೊಂಡ್ ಬರ್ತಾರ. ಗದಗದಲ್ಲಿ ನಟರಂಗ ಸಂಸ್ಥೆ ಐತಿ, ಅಲ್ಲಿ 5 ವರ್ಷ ಕಲ್ತು ಡ್ರಾಮಾ ಡ್ಯಾನ್ಸ್ ಅಲ್ಲಿ ಕಲಿಯೋ ಟೈಮ್ನಾಗ ಬಂದಿರೋದು ಭೀಮ್ರಾವ್ ಸರ್ ಮತ್ತೆ ದೀಪಕ್ ಸರ್, ಅಭಿ ಸರ್ ಬಂದಿದ್ರು ಆಡಿಷನ್ ಮಾಡಕಂತ. ಆಡಿಷನ್ ಮಾಡಿದ್ರು, ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾ ವಿನಯ್ ಕ್ಯಾರೆಕ್ಟರ್ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ. ಅವಾಗ ಅವ್ರು ಮಾಡಂತ ಅಂದಿದ್ರು, ಏನ್ ಮಾಡ್ತೀನಿ ಮಾಡಂತ ಅಂದಿದ್ರು. ಮಾಡಿದಾಗ ಅವ್ರಿಗೆ ನನ್ನ ಆಕ್ಟಿಂಗ್ ನೋಡಿ ಇಷ್ಟ ಆಗಿ ಸೆಲೆಕ್ಟ್ ಮಾಡಿರೋದು. ಸರ್ ಈ ಪಾತ್ರ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸರ್. ಈ ಸಿನಿಮಾ ನಾನು ಬಂದ್ಮೇಲೆ ಒಂದ್ ದಿವ್ಸ ನನಗ ಬೇರೆಯವ್ರ ಸಿನಿಮಾ ಮಾಡಕ್ ಹೋಗ್ಬೇಡ ಅಂತ ಒಂದ್ ಸ್ವಲ್ಪ ಇದು ಹೇಳ್ತಾರ ನಂಗ. ನನಗೇನಂತ ಫೀಲಿಂಗ್ ಇದ್ರೆ ನಾನು ನನಗೇನೋ ಫೀಲಿಂಗ್ ಇದ್ರೆ ನಾನು ನನ್ನ ಅಣ್ಣನ ಹತ್ರ ಹೇಳ್ಕೊಳ್ತೀನಿ, ಉಮೇಶ್ ಅಣ್ಣ ಹತ್ರ. ನಾನು ಪ್ರತಿ ಹೆಜ್ಜೆಗೂ ಬೊಟ್ಟಿವಾಗಿ ನಿಂತಾಗ ಆ ಸಿನಿಮಾ ಬ್ಯಾಡ ಅಂತಾಗ ನಾನು ನಮ್ಮ ಅಣ್ಣ ಕೇಳ್ತೀನಿ, ಅಣ್ಣ ಇದ್ರ ತಂತಾರ ಅಣ್ಣ ಏನ್ ಅಂತಂದಾಗ ನೀವ್ ಹೋಗ ನಾ ಮಾತಾಡ್ತೀನಿ, ನೀನ್ ನಿಂತು ಮಾಡು, ನಾನು ನಿಂದಿರ್ತೀನಿ ಅಂತ. ನಾನು ಇನ್ನು ಮಟ್ಟ ನಿಂತು ಮಾತಾಡಕ ಅಣ್ಣ ಮತ್ತೆ ಅಭಿ ಸರ್ ಅವರು ನನ್ನ ಸಪೋರ್ಟಿವ್ ಆಗಿ ನಿಂತಾರ. ನನ್ನ ಅಣ್ಣ ಪ್ರಜ್ವಲ್ ಅಣ್ಣ, ಶ್ರೀನಿವಾಸ ಅಣ್ಣ, ಅಣ್ಣ ಥ್ಯಾಂಕ್ಸ್ ಅಣ್ಣ. ನೀವಿದ್ದಾಗ ನಾನು ಇಲ್ಲಿ ಬಂದಿಂತ ಇವತ್ತು ಮಾತಾಡತ್ತೀನಿ ಅಣ್ಣ. ಮತ್ತೆ ಸರ್ ಸತೀಶ್ ಸರ್ಗೆ, ಡಾಲಿ ಸರ್ಗೆ ಮತ್ತೆ ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ. ಯಾಕಂದ್ರೆ ನಮ್ ಸಿನಿಮಾ ನೋಡಿ ನಾವು ಪ್ರತಿ ಸಲ ನಮ್ ಸಪೋರ್ಟಿವ್ ಆಗಿ ನಿಂತಾರ, ನಾವಿರ್ತೀವಿ ಸಿನಿಮಾದಿಂದ ಅಂತೇಳಿ ನಮ್ ಬೆನ್ನೆಲುಬಾಗಿ ನಿಂತಾರ. ಸರ್ ಥ್ಯಾಂಕ್ಸ್ ಸರ್. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ನೋಡ್ಬೇಕು, ಯಾಕಂದ್ರ ಇದು ಆ ಕಡೆ ನಡೀತಿರ್ತಕ್ಕಂಥ ವಿಷಯ. ಪ್ರತಿಯೊಬ್ಬರು ನೋಡುವಂತ ಸಿನಿಮಾ ಗದಗ ಮತ್ ರಾಯಚೂರು, ಸಿಂಧನೂರು, ಮಾನ್ವಿ ಅವ್ರು ನೋಡುವಂತ ಸಿನಿಮಾ. ನೋಡಿ ನಮ್ ಸಿನಿಮಾಕ್ಕ ಸಪೋರ್ಟ್ ಮಾಡ್ರಿ. ನೀವೆಲ್ಲ ಒಂದ್ ಸ್ವಲ್ಪ ಶೇರ್ ಮಾಡಿ ನಮ್ ಸಿನಿಮಾನ ಪಬ್ಲಿಸಿಟಿ ಮಾಡಕ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರು ಬೇರೆ ಸಿನಿಮಕ್ಕೆ ರಕ್ತ ಕೊಟ್ಟಂಗ ನಾನ್ ನನ್ನ ಸಿನಿಮಕ್ಕ ಕೂಲ ಕೊಟ್ಟಿದೆ. ಥ್ಯಾಂಕ್ ಯು. ಆದ್ರೆ ಹೇರ್ ಕಟ್ ಮಾಡ್ಸೋದಕ್ಕೆ ಒಂದು ಅದೇ ಶೂಟ್ ಶೆಡ್ಯೂಲ್ ಇನ್ನೊಂದು ಆಗ್ತಿತ್ತು, ಒಂದು ಹೇರ್ ಕಟ್ ತೆಗಿಸ್ಬೇಕಾಗಿತ್ತು, ಮತ್ತೆ ಇಡ್ಬೇಕಾಗಿತ್ತು. ಆ ಪ್ರಾಸೆಸ್ ಅಲ್ಲಿ ಒಂದು 15 ಸಲ ಹೇರ್ ಕಟ್ ಮಾಡ್ತಿದ್ದೀವಿ. ಆ ತರದ್ದು ಒಂದು ಅವ್ರಿಗೆ ಸಖತ್ ಇಷ್ಟ ಹೇರ್ ಕಟ್, ಹೇರ್ ಬಿಟ್ಕೊಂಡಿರಕ್ಕೆ. ಸೊ ಅವ್ರ ಪಾಪ ಅವರು ಪ್ರಿನ್ಸ್ ಏನು ಮೇಸ್ಟ್ಗಳೆಲ್ಲ ಸಖತ್ತು ಉಗ್ದಿದ್ದಾರೆ ಅವ್ರಿಗೆ. ಹಂಗೇನಿಲ್ಲ ಪಾಪ, ಎಲ್ಲ ಸಿನಿಮಾ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದಾರೆ. ನಾನು ಖುಷಿಯಿಂದ ಕೇಳ್ತಾ ಇದ್ದೀನಿ. ಅಣ್ಣ ಅಷ್ಟು ಅರ್ಜೆಂಟ್ ಅಣ್ಣ ಮನೆಗೆ ಹೋಗಕ್ಕೆ ಇನ್ನೊಂಚೂರು ಅಣ್ಣ. ಎಲ್ರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರು, ಎಲ್ರಿಗೂ ಫ್ರೆಂಡ್ಸು, ಎಲ್ರಿಗೂ ಥ್ಯಾಂಕ್ ಯು. ಮೊದಲಿಗೆ ಭೀಮ್ರಾವ್ ಅವರೇ ಕಂಗ್ರಾಚುಲೇಷನ್ಸ್. ಮೊದಲನೇ ಸಾರಿ ಸಿನಿಮಾ ಮಾಡ್ಬೇಕಾದಾಗ ಈ ಥರದೊಂದು ವಿಚಾರ ತಗೊಂಡು, ವಿಷಯ ತಗೊಂಡು ಸಿನಿಮಾ ಮಾಡಿದ್ದಕ್ಕೆ ಸತೀಶ್ ಅಣ್ಣ ನಿಮ್ಗೆ ಥ್ಯಾಂಕ್ಸ್. ಯಾಕಂದ್ರೆ ಈ ಥರದೊಂದು ಒಳ್ಳೆ ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಅಣ್ಣ. ಇದರಲ್ಲೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಚೆನ್ನ ಅಂತ. ಸೊ ಭೀಮ್ರಾವ್ ಅವರು ನನಗೆ ಫೋನ್ ಮಾಡಿದ್ರಿ ಒಂದ್ಸರಿ, ಈ ಥರ ಸರ್ ಭೀಮ್ರಾವ್ ಅಂತ. ದೀಪಕ್ ನಮ್ಮ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ, DOP. ಅವರು ನನಗೆ ಈ ಸಿನಿಮಾ ರೆಫರ್ ಮಾಡಿದ್ರು. ಬಂದಮೇಲೆ ನಾನು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಮಾಡಿದ್ದೆ. ಫ್ರೆಂಚ್ ಬಿರಿಯಾನಿ ಒಂಥರ, ಗುರು ಶಿಷ್ಯರ ಒಂಥರ, ಟಗರು ಕಲ್ಲೆ ಒಂಥರ. ಇವ್ರು ಬಂದು ನನಗೆ ಸರ್ ಈ ಥರದೊಂದು ಕ್ಯಾರೆಕ್ಟರ್ ಇದೆ, ಹೊಸತನ ಇರುತ್ತೆ ಕ್ಯಾರೆಕ್ಟ್ರು, ಕಟಿಂಗ್ ಮಾಡೋದು ಎಲ್ಲ ಅಂತ. ಸೊ ನಾನು ಕಟಿಂಗಿಗೆ ಒಂಚೂರು ಟ್ರೈನಿಂಗ್ ಕೊಡೋಕೆ ಹೋದ್ರು. ನಾನು ಮೋಟು ಬೆರಳು
ಕತ್ರಿಗೆ ಒಳಗಡೆ ಇಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದು ಕಷ್ಟಪಟ್ಟು ಸೇರಿಸಿ ಫಸ್ಟ್ ಒಂದು 4 ನ್ಯೂಸ್ ಪೇಪರ್ ಕೊಟ್ಟು ಕಟ್ ಮಾಡಿ ಸರ್ ಕಟ್ ಮಾಡಿ ಅಂತ. ನಾವು ಯೂಶಲಿ ಕಟಿಂಗ್ ಶಾಪ್ ಹೋದ್ರೆ ಅಣ್ಣ ಇಲ್ಲೊಂಚೂರು ಕಟ್ ಮಾಡಿ ಇಲ್ಲೊಂಚೂರು ಕಟ್ ಮಾಡು ಅಂತಾರೆ. ಇವ್ರು ನನಗೆ ಪೇಪರ್ ಕೊಟ್ಟು ಕಟ್ ಮಾಡಕ್ ಹೇಳ್ತಾ ಇದ್ರು. ಯಾವ್ದಾದ್ರು ಹುಡುಗಿ ಜಡೆ ಕೊಟ್ಟಿದ್ರೆ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಸಿಗೋದು. ಸರ್ ಹುಡುಗಿದೊಂದು ತಪ್ಪು ತಗೊಳ್ಳಿ ಕೂದಲು ಮಾತ್ರ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಓಕೆ, ಇಲ್ಲ ಈಗ ಎಲ್ಲ ವಿಷಯ ಮಾತಾಡಿದ್ರೆ ನಾನು ಇನ್ನೇನು ಮಾತಾಡ್ಲ. ಹಣ ಕೈಯೆಲ್ಲ ಮಾಡಿದೆ. ಕಟಿಂಗ್ ಚೆನ್ನಾಗಿ ಮಾಡಿದೆ ಆಕ್ಚುಲಿ. ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ನಾವು ಕತೆ ಕೇಳಿದಾಗ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಜೊತೆ ಹೋದಾಗ ನಿಮ್ಗೆ ಎಮೋಷನಲಿ ಈ ಸಿನಿಮಾ ಬೇರೆ ತರ ಕನೆಕ್ಟ್ ಆಗುತ್ತೆ ಎಲ್ರಿಗೂ ಕೂಡ. ನಾವು ತಮಾಷೆ ಏನೇ ಮಾಡಿರ್ಬೋದು, ಬಟ್ ವಿಷಯ ಅವ್ರು ಎತ್ಕೊಂಡಿರೋ ವಿಷಯ ತುಂಬಾ ಚೆನ್ನಾಗಿದೆ. ಹಾಗೆ ಮೌನೇಶ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾನೆ. ಮೊದಲನೇ ಬಾರಿಗೆ ನಾನು ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನಾನು ಆಕ್ಚುಲಿ ಗುಲ್ಬರ್ಗದವನು. ಇವರು ರಾಯಚೂರು ಸೊಗಡನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು. ಕೆಲವೊಂದು ಅವ್ರಿಗೂ ನಮಗೂ ಭಾಷೆ ಡಿಫ್ರೆನ್ಸ್ ಇದೆ ಸ್ವಲ್ಪ. ಅದನ್ನೆಲ್ಲ ಕರೆಕ್ಷನ್ ಮಾಡಿ ನನ್ನ ಕೈಲಿ ಆಕ್ಟಿಂಗ್ ಮಾಡ್ತಿದ್ದು ಭೀಮ್ರಾವ್ ಅವರೇ. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಸತೀಶ್ ಸರ್ ಹೇಳ್ದಂಗೆ ಎಲ್ರೂ ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೆ. ಈ ಸಿನಿಮಾನ ಗೆಲ್ಲಿಸಿ. ನಮ್ಮ ನಾರ್ತ್ ಕರ್ನಾಟಕ ಅಂದ್ರೆ ಬರೀ ನಗು ಒಂದೇ ಇಲ್ಲ, ನೋವಿದೆ. ಅಲ್ಲಿ ಒಂದು ಅಲ್ಲಿ ಸೊಗಡೆ ಡಿಫ್ರೆಂಟ್ ಆಗಿದೆ. ಕಲ್ಟ್ ಇದೆ, ಎಮೋಷನ್ಸ್ ಇದೆ, ನಗುನು ಇದೆ, ಇಲ್ಲ ಅಂತಲ್ಲ. ನಮ್ಮ ಭಾಷೆ ಅಂದ್ರೆ ಕಾಮಿಡಿಗೆ ಸೀಮಿತವಾದ ಭಾಷೆ ಅಲ್ಲ. ಅಲ್ಲಿ ಒಂದಿಷ್ಟು ಕಥೆಗಳಿದೆ, ಅಲ್ಲಿ ಒಂದಿಷ್ಟು ನೋವುಗಳಿದೆ. ಅದನ್ನೆಲ್ಲ ನೀವು ನೋಡ್ಬೇಕು ಹೇಗಿದೆ ನಮ್ಮ ಭಾಗದ ಸೊಗಡು. ಈಗ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ಈ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇತ್ತೀಚೆಗೆ ನಮ್ಮ ನಾರ್ತ್ ಕರ್ನಾಟಕ ಸಿನಿಮಾ ಪಪ್ಪಿ ಅಂತ ಇದು ಸಾರಿ ಪಪ್ಪಿ ಅಂತ ಒಂದು ಸಿನಿಮಾ ಬಂತು. ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ರ. ಆ 2 ಮುಗ್ಧ ಮನಸ್ಸುಗಳು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾನು ನೋಡಿ ನಿಮ್ಗೆ ಬೇರೆ ತರ ಒಂದು ಫೀಲ್ ಅಂತೂ ಕನೆಕ್ಟ್ ಆಗುತ್ತೆ ಅಂತ ನಾನು ಮನ್ಸಾರೆ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಮೀಡಿಯಾ ಮಿತ್ರರು ಒಂದಿಷ್ಟು ಯಥೇಚ್ಛವಾಗಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನವನೀತ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಧನಂಜಯ್ ಸರು ನಾನು ಫೋನ್ ಕಾಲ್ ಮಾಡಿ ಫಿಲಮ್ ನೋಡ್ಬೋದು ಅಂತ ಕೇಳಿದ್ದಕ್ಕೆ ಹೂ ಅಂದರು. ನೋಡಿದ್ರು, ಅಪ್ರಿಷಿಯೇಟ್ ಮಾಡಿ ಅವರು ರಂಜಿತ್ ನಮ್ಮ ಸರ್ದು ಕಾಂಟ್ಯಾಕ್ಟು ಆ ಥರ ಅಂಥವ್ರಿಗೆ ತೋರಿಸಿ ನನಗೆ ಮದುವೆ ಬ್ಯುಸಿಲಿದ್ದೀನಿ ಅಂತ ಹೇಳಿ ಹಿ ವಾಸ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ತುಂಬ ಮೋಟಿವೇಟ್ ಮಾಡಿ ಡೈರೆಕ್ಟರ್ಗೆಲ್ಲ ಕಾಲ್ ಮಾಡಿ ವಿಶ್ ಮಾಡಿ. ಅದೇ ನಮಗೆ ಫಸ್ಟು ತುಂಬ ಇಂಪಾರ್ಟೆಂಟ್ ಉತ್ಸಾಹ ಕೊಡುವಂಥ ವಿಷಯ ಆಗಿತ್ತು. ಆದರೆ ನೆಕ್ಸ್ಟು ಭೀಮ್ರಾವ್ ಸರು ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ಗೆ ತೋರಿಸಿ, ಅವರು ಸತೀಶ್ ಸರ್ಗೆ ತೋರಿಸಿ, ಸತೀಶ್ ಸರು ನಮ್ಮನ್ನ ಕರೆಸಿ ಮಾತಾಡಿಸಿ ಮನೆಯಲ್ಲಿ ಕೂರಿಸಿ, ಅದೆಲ್ಲ ಪ್ರಿವಿಲೇಜ್ ಅನ್ಸುತ್ತೆ ನನಗೆ. ತುಂಬ ಥ್ಯಾಂಕ್ಸ್ ಸರ್. ಸತೀಶ್ ಸರ್ ನಮ್ಮನ್ನ ಕರೆದು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದಾಗ, ಭೀಮ್ರಾವ್ ನನಗೆ ಹೇಳಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಅದೇ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳೋದು, ಆ್ಯಕ್ಟರ್ಗಳೆಲ್ಲ ಸಖತ್ ಆ್ಯಕ್ಟ್ ಮಾಡಿದ್ದಾರೆ, ಇದೆಲ್ಲ ಆಗುತ್ತೆ. ದೊಡ್ಡ ಕಂಟೆಂಟ್ ಏನಲ್ಲ, ಇವೆಲ್ಲ ಎಲ್ಲರೂ ಮಾತಾಡ್ತಾರೆ. ಮ್ಯೂಸಿಕ್ ಹೇಳ್ತೀರಾ, ಮ್ಯೂಸಿಕಲ್ಲಿ ಏನಿದೆಯೋ ಅದನ್ನು ಅಪ್ರಿಷಿಯೇಟ್ ಮಾಡಿ. ಥ್ಯಾಂಕ್ಸ್ ಟು ಆಲ್ ಮೀಡಿಯಾ ಪೀಪಲ್. ಎಲ್ಲರೂ ಬಂದಿದ್ದು ಖುಷಿ ಆಯಿತು. ಇನ್ನೊಂದಷ್ಟು ಜನಕ್ಕೆ ಹೇಳಿ, ಯಾರು ಬಂದಿರೋ ಅವರೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಕಳಿಸ್ಕೊಡಿ. ಯಾರು ಆಗುತ್ತೋ ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲೆಲ್ಲ ಪರ್ಸ್ನಲ್ ಆಗಿ ಬರೆದು ಹಾಕಿ. ಥ್ಯಾಂಕ್ಸ್ ಟು ಹರೀಶ್ ಸು, ತುಂಬ ಸಪೋರ್ಟಿವ್ ಆಗಿದೆಯಾ ಫಸ್ಟಿಂದನು. ಆ್ಯಂಡ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್. ನವೀನ್ ಸರು ನಮ್ಮ ಸ್ವಸ್ತಿಕ್ ಸ್ಟುಡಿಯೋ ನೋಡಿ ಒಂದು 4-5 ನಿಮಿಷ ಅವರು ಆಚೆ ಹೊಟ್ಟೋಗಿದ್ರು. ಆಚೆ ಹೋಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಾಪಸ್ ಬಂದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅವಾಗಿನ್ನೂ ಮ್ಯೂಸಿಕ್ಕು ಆಗಿಲ್ಲ, ಟು ಬಿ ಅಂದ ಆನೆಸ್ಟ್ ಸೈಡ್. ನವೀನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿ ಅದು ಮಾಡಿ ಇದು ಮಾಡಿ ಇನ್ಸ್ಪೈರ್ ಮಾಡಿ ಹೋಗಿದ್ರು. ಅದು ಒಂದು ಮೇ ಬಿ ಒಂದು 7 months 8 months ಬ್ಯಾಕ್ ಅನ್ಸುತ್ತೆ ಸರ್. ಟಿಲ್ ಡೇಟ್ ಅವ್ರು ಅದೇ ಉತ್ಸಾಹದಲ್ಲಿ ಬಂದು ನಮ್ಮ ಜೊತೆ ಮಾತಾಡ್ತಿರೋದಕ್ಕೆ ಒಂದೇ ಕಾರಣ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ನನ್ನ ಇಡೀ ಮ್ಯೂಸಿಕ್ ಟೀಮು ತುಂಬ 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 ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಆರ್ಟಿಸ್ಟ್ಗಳನ್ನ ಬೆಳೆಸೋದು ಮೀಡಿಯಾದವರು, ಸೊ ಮೀಡಿಯಾದವರು ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಜುಲೈ 4 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು.